I have a scripture the Lord put on my heart today. ದೇವರು ನನ್ನ ಹೃದಯದಲ್ಲಿ ಹಾಕಿರುವಂತ ಕೆಲವೊಂದು ವಾಕ್ಯಗಳನ್ನ ನಿಮ್ಮ ಬಳಿ ನಾನು ಹೇಳುತ್ತೇನೆ. Psalm 116, ಕೀರ್ತನೆ 116, ಕೀರ್ತನೆ 116ನೇ ಕೀರ್ತನೆ verses 12 through 14. 12ರಿಂದ 14ನೇ ವಾಕ್ಯ. ಕೀರ್ತನೆ 116, 12ರಿಂದ 14ನೇ ವಾಕ್ಯದ ತನಕ. This is not the sermon. ಇದು ನನ್ನ ಪ್ರಸಂಗವಲ್ಲ. This is the appetizer. ಇದು ನಿಮಗೆ ಒಂದು ಮುಂದಿರುವಂತ ಕಾರ್ಯಗಳಾಗಿದೆ. We think about what we read yesterday. ನಾವು ನಿನ್ನೆ ದಿನದಲ್ಲಿ ಏನನ್ನ ನಾವು ಓದಿದೆವು, ಏನನ್ನ ಕಲಿತಿದ್ದೇವೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇರಬಹುದು. Everything that the gospel brings into our lives. ನಾವು ಸುವಾರ್ತೆಗೆ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ತೆಗೆದುಕೊಂಡು ಬರ್ತದೆ. And our heart says, what can we give to the Lord for all that he has given to us? ಆತನು ನಮಗೆ ಕೊಟ್ಟಿರುವಂತ ಈ ಒಂದು ಸುವಾರ್ತೆಗೆ ಬದಲಾಗಿ ನಾವು ಆತನಿಗೆ ಏನನ್ನ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಅನ್ಕೋತಾ ಇರಬಹುದು. The psalmist is asking the same question. ಇಲ್ಲಿ ಕೀರ್ತನೆಗಾರನು ಅದೇ ಪ್ರಶ್ನೆಯನ್ನು ಸಹ ಕೇಳುತ್ತಾ ಇದ್ದಾನೆ. I think of all that God has done for me. ದೇವರು ನನಗೆ ಎಲ್ಲವನ್ನ ಮಾಡಿದ್ದಾನೆ. What can I give to him? ಆತನಿಗೆ ನಾನು ಏನನ್ನ ಕೊಡಲಿ? Look at his answer in verse 13. ಆತನು ಕೊಡುತ್ತಾ ಇರುವಂತ ಉತ್ತರವನ್ನು 13ನೇ ವಾಕ್ಯದಲ್ಲಿ ಓದ್ರಿ. I will take the cup of salvation. ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು. Do you see what happened there? ಅಲ್ಲಿ ಏನು ನಡೀತಾ ಇದೆ ನಿಮಗೆ ಗೊತ್ತಾ? What can I give the Lord? ನಾನು ಏನನ್ನ ದೇವರಿಗೆ ಕೊಡಲಿ? I will take the cup of salvation. ನಾನು ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಳ್ಳುತ್ತೇನೆ. If you wanted to give me a gift, ನೀವು ನನಗೆ ಏನಾದರೂ ಬಹುಮಾನವನ್ನು ಕೊಡಬೇಕಾದರೆ, because you want to bless me, ನೀವು ನನ್ನನ್ನು ಆಶೀರ್ವದಿಸಬೇಕಂದ್ರೆ, and you bring me this gift, ನೀವು ಒಂದು ಬಹುಮಾನವನ್ನ ತೆಗೆದುಕೊಂಡು ಬರ್ತೀರಾ, and it's a costly gift, ಅದು ಬಹಳ ಬೆಲೆಯುಳ್ಳಂತ ಒಂದು ಬಹುಮಾನ, you made a great sacrifice for me, ಅದಕ್ಕೆ ನೀವು ಅನೇಕ ಖರ್ಚು ವೆಚ್ಚಗಳನ್ನು ಮಾಡಿರ್ತೀರಾ, and you give it to me, ಅದನ್ನ ನನ್ನ ಕೈಗೆ ನೀವು ಕೊಡ್ತೀರಾ. what is the best way that I could honor you? ಯಾವ ರೀತಿಯಲ್ಲಿ ನಾನು ನಿಮ್ಮನ್ನ ಗೌರವಿಸಬಹುದು? The best way I can honor you is by receiving your gift. ನಿಮ್ಮನ್ನ ಯಾವ ರೀತಿಯಲ್ಲಿ ಗೌರವಿಸಬಹುದು ಅಂದ್ರೆ ಆ ಬಹುಮಾನವನ್ನ ಸ್ವೀಕರಿಸುವುದರ ಮೂಲಕವಾಗಿ. If you try to give me the gift and I say no, I don't. ನೀವು ಬಹುಮಾನವನ್ನ ಕೊಡುವಾಗ ನಾನು ಬೇಡ ಎಂಬುದಾಗಿ ಹೇಳುವುದಾದರೆ, maybe it would break your heart. ನಿಮಗೆ ಒಂದು ವೇಳೆ ನಿಮ್ಮ ಹೃದಯವು ಅದು ಒಡೆದು ಹೋಗುವಂತದ್ದಾಗಿರುತ್ತದೆ. The best way I can honor you is to receive your honor. ನಿಮ್ಮನ್ನು ಗೌರವ ಪಡಿಸುವ ರೀತಿಯಲ್ಲಿ ನಾನು ಏನಾದರೂ ಮಾಡಬೇಕಂದರೆ ನಾನು ಆ ಬಹುಮಾನವನ್ನ ಸ್ವೀಕರಿಸುವುದರ ಮೂಲಕವಾಗಿ ನಿಮ್ಮನ್ನ ಗೌರವಿಸಬಹುದು. And so the psalmist says, what can I do? What can I give to the Lord for his benefits to me? ಕೀರ್ತನೆಗಾರನು ಅದನ್ನ ಹೇಳುತ್ತಾ ಇದ್ದಾನೆ, ಯೆಹೋವನ ಮಹಾ ಉಪಕಾರಗಳಿಗಾಗಿ ಬದಲು ಏನನ್ನ ಕೊಡಲಿ? And he realizes there's nothing that could equal what God has given to him. ನಾನು ದೇವರಿಗೆ ಕೊಡಲಿಕ್ಕೆ, ದೇವರು ನನಗೆ ಕೊಟ್ಟಿರುವುದಕ್ಕೆ ಸರಿ ಸಮಾನವಾಗಿ ನಾನು ಏನನ್ನು ಸಹ ಕೊಡಲಿಕ್ಕೆ ಆತನೇ ನನ್ನ ಬಳಿಯಲ್ಲಿ ಏನು ಇಲ್ಲ. The greatest way to honor God is to receive his gift. ಆತನಿಗೆ ಗೌರವವನ್ನು ಕೊಡುವ ಸಲುವಾಗಿ ನಾನು ಆತನು ಕೊಡುವ ಬಹುಮಾನಗಳನ್ನ ಸ್ವೀಕರಿಸುವುದೇ ಆತನನ್ನ ಗೌರವಿಸುವುದು. I will take the cup of salvation. ನಾನು ಆತನು ಕೊಟ್ಟಿರುವಂತ ರಕ್ಷಣೆಯ ಪಾತ್ರೆಯನ್ನ ತೆಗೆದುಕೊಳ್ಳುತ್ತೇನೆ. I will receive the life he gives me. ಆತನು ನನಗೆ ಕೊಟ್ಟಿರುವಂತ ಜೀವವನ್ನು ನಾನು ತೆಗೆದುಕೊಳ್ಳುತ್ತೇನೆ. The justification he gives me. ಆತನು ಕೊಟ್ಟಿರುವಂತ ನೀತೀಕರಿಸುವಿಕೆ ನಾನು ತೆಗೆದುಕೊಳ್ಳುತ್ತೇನೆ. The forgiveness he gives me. ಆತನು ಕೊಟ್ಟಿರುವ ಕ್ಷಮಾಪಣೆಯನ್ನು ತೆಗೆದುಕೊಳ್ಳುತ್ತೇನೆ. The reconciliation that he gives me. ಆತನು ನನಗೆ ಕೊಟ್ಟಿರುವಂತ ಪುನಃಸ್ಥಾಪನೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಆಮೆನ್. The righteousness that he gives me. ಆತನು ನನಗೆ ಕೊಟ್ಟಿರುವಂತ ನೀತಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. The sanctification that he gives me. ಆತನು ನನ್ನನ್ನು ಶುದ್ಧೀಕರಿಸಿರುವುದನ್ನು ನಾನು ತೆಗೆದುಕೊಳ್ಳುತ್ತೇನೆ. It's very easy for us to be very religious. ನಾವು ಧಾರ್ಮಿಕವಾಗಿ ಇರುವಂತದ್ದು ಬಹಳ ಸುಲಭ. And we could skip verse 13 and go to verse 14. ನೀವು ಒಂದು ವೇಳೆ 13ನೇ ವಾಕ್ಯವನ್ನ ಬಿಟ್ಟು 14ನೇ ವಾಕ್ಯಕ್ಕೆ ಬರುವುದಾದರೆ, I'm going to pay my vows. ಅವನು ಹೇಳ್ತಾ ಇದ್ದಾನೆ, ಯೆಹೋವನಿಗೆ ಒತ್ತ ಅರಿಕೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ. What shall I render to the Lord?
ನಾನು ದೇವರಿಗೆ ಏನನ್ನ ಕೊಡಲಿ? I'll pay my vows. ನಾನು ನನ್ನ ಅರಿಕೆಗಳನ್ನ ಸಲ್ಲಿಸ್ತೇನೆ. I'll work. ನಾನು ಕೆಲಸ ಮಾಡ್ತೇನೆ. I'll pay him back for it. ಅದಕ್ಕಾಗಿ ನಾನು ಎಲ್ಲವನ್ನ ಆತನಿಗೆ ಕೊಡುತ್ತೇನೆ. That's not what the scripture says. ಅದನ್ನ ದೇವರ ವಾಕ್ಯ ಹೇಳ್ತಾ ಇಲ್ಲ ನಮಗೆ. It says, what shall I render to the Lord? ನಾವು ದೇವರ ಮುಂದೆ ನಮ್ಮನ್ನು ಅರ್ಪಿಸಿಕೊಳ್ಳುವಂತದ್ದು. I will take his cup of salvation. ಆತನ ರಕ್ಷಣೆಯ ಪಾತ್ರೆಯನ್ನು ನಾವು ತೆಗೆದುಕೊಳ್ಳುವಂತದ್ದು. The greatest way you can honor Jesus ನೀವು ಯೇಸುವನ್ನ ಗೌರವಿಸಬೇಕಂತಂದ್ರೆ is to walk in the salvation he bought for you. ಆತನು ನಿಮಗೆ ಕೊಟ್ಟಿರುವಂತಹ ರಕ್ಷಣೆಯ ಒಂದು ಮಾರ್ಗದಲ್ಲಿ ಪ್ರತಿನಿತ್ಯವೂ ನಡೆಯುವಂತದಾಗಿರಬೇಕು. To simply receive his gift. ಆತನು ಕೊಡುವಂತ ಬಹುಮಾನವನ್ನ ಸರ್ವಸಾಧಾರಣವಾಗಿ ನೀವು ಸ್ವೀಕರಿಸಬೇಕು. Amen. 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 It's important. It's important. ಇದು ಬಹಳ ಪ್ರಮುಖ. All the things we've talked about yesterday. ನಾವು ಎಲ್ಲಾ ವಿಷಯಗಳನ್ನ ನಿನ್ನೆನೇ ಮಾತನಾಡಿದ್ದೀವಿ. We have to receive them. ಈಗ ಆ ಎಲ್ಲಾ ಕಾರ್ಯಗಳನ್ನ ನಾವು ಇವಾಗ ಹೊಂದಿಕೊಳ್ಳಬೇಕು. We get the gospel right. ನಮ್ಮ ಸುವಾರ್ತೆಯು ಒಳ್ಳೆಯದು. We get the gospel in. ಆ ಸುವಾರ್ತೆಯು ಒಳ್ಳೆಯದು ಮಾತ್ರ ಅಲ್ಲ, ಅದನ್ನ ನಾವು ಸ್ವೀಕರಿಸಬೇಕು. And then we can get the gospel out. Then we get the gospel out. ಆ ನಂತರವಾಗಿ ಸುವಾರ್ತೆ ಹೊರಗಡೆ ಹೋಗಬಾರದು. Okay, that was just a little appetizer. ಇನ್ನು ವಿಷಯಗಳನ್ನು ನಿಮಗೆ ವಿವರವಾಗಿ ಹೇಳುತ್ತೇನೆ. But I want to share with you an experience I've had. ಇವರಿಗೆ ಇರುವಂತಹ ಒಂದು ಉದಾಹರಣೆಗಳನ್ನು, ಅವರಿಗೆ ಇರುವಂತಹ ಅನುಭವಗಳನ್ನು ನಿಮ್ಮ ಬಳಿ ಹೇಳಿಕೊಳ್ಳುತ್ತಾರೆ. I think the Lord, as I said yesterday, I think the Lord wants to do two things this week. ಈ ಎರಡು ವಿಷಯಗಳನ್ನು ಈ ವಾರದಲ್ಲಿ ದೇವರು ನಿಮಗೆ ಮಾಡ್ತಾರೆ. He wants to recalibrate us to the gospel. ದೇವರು ನಿಮ್ಮನ್ನ ಆತನು ತನ್ನ ಸುವಾರ್ತೆಯಲ್ಲಿ ಮರುಸ್ಥಾಪಿಸುತ್ತಾನೆ. And that's what we talked about yesterday. ಅದನ್ನೇ ನಾವು ನಿನ್ನೆ ದಿನದಲ್ಲಿ ಮಾತನಾಡಿದೆವು. But he also wants to restore our souls. ಆತನು ನಮ್ಮ ಆತ್ಮವನ್ನು ಸಹ ಉಜ್ಜೀವಿಸ ಮಾಡುತ್ತಾನೆ. And he restores our souls by being our shepherd. ಆತನು ಕುರುಬನಾಗಿದ್ದು ನಮ್ಮ ಆತ್ಮಗಳನ್ನ ಆತನು ಉಜ್ಜೀವಿಸ ಮಾಡುತ್ತಾನೆ. By taking care of us. ನಮ್ಮನ್ನು ಕುರಿತು ಆತನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಆತನಾಗಿದ್ದಾನೆ. So I want to tell you about an experience I had a year ago. ನನಗಿರುವಂತ ಅನುಭವವನ್ನು 2 ವರ್ಷಗಳಿಗಿಂತ ಹಿಂದೆ ಇರುವಂತ ಅನುಭವ ನಿಮ್ಮ ಬಳಿ ಹಂಚಿಕೊಳ್ಳುತ್ತೇನೆ. But first I want you to understand that God speaks about our relationship with him with two metaphors. ನಮಗೂ ಆತನಿಗಿರುವಂತಹ ಸಂಬಂಧವನ್ನು ಆತನು ಮೊದಲು ನಮ್ಮ ಬಳಿ ಹಂಚಿಕೊಳ್ಳುತ್ತಾನೆ. The first one is walk. ಮೊದಲನೇದಾಗಿ ದೇವರೊಟ್ಟಿಗೆ ನಡೆಯುವಂತದ್ದು. As we spoke of yesterday. ನಾವು ಕಳೆದ ದಿನ ಮಾತನಾಡಿದ್ದೆ. Walk before me and be upright. ಆತನ ಮುಂದೆ ನಿರ್ದೋಷಿಗಳಾಗಿ ನಾವು ನಡೆಯಬೇಕು. Walk in the spirit. ಆತ್ಮದಲ್ಲಿ ನಾವು ನಡೆಯುವವರಾಗಿರಬೇಕು. Walk in love. ನಾವು ಪ್ರೀತಿಯಲ್ಲಿ ನಡೆಯುವವರಾಗಿರಬೇಕು. Walk in light. ನಾವು ಬೆಳಕಿನಲ್ಲಿ ನಡೆಯುವವರಾಗಿರಬೇಕು. Walk in truth. ನಾವು ಸತ್ಯದಲ್ಲಿ ನಡೆಯುವವರಾಗಿರಬೇಕು. But he also uses this metaphor of shepherds and sheep. ಆತನು ಇದನ್ನ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ ಅಂದ್ರೆ ಆತನು ನಮಗೆ ಕುರುಬನಾಗಿದ್ದು ನಾವು ಆತನ ಕುರಿ ಮರಿಗಳಾಗಿದ್ದೇವೆ, ಮಂದೆಗಳಾಗಿದ್ದೇವೆ. So we see it in Ezekiel, in the prophet Ezekiel. ಪ್ರವಾದಿಯಾದಂತ ಎಜೆಕಿಯೇಲನು he speaks about the shepherds of Israel. ಆತನು ಇಸ್ರಾಯೇಲರ ಒಂದು ಮಂದೆಯನ ಕುರಿತು ಮಾತನಾಡುತ್ತಾ ಇದ್ದಾನೆ, ಕುರುಬನನ ಕುರಿತು ಮಾತನಾಡುತ್ತಾ ಇದ್ದಾನೆ. And they were not doing a good job of shepherding the flock. ಆ ಒಂದು ಕುರುಬನು ಅವನು ಮಾಡಬೇಕಾದ ಕೆಲಸವನ್ನ ಸರಿಯಾಗಿ ಮಾಡದ ನಿಮಿತ್ತವಾಗಿ. And then we read about it in Peter's letter. ಆತ ಪೇತ್ರನ ಪತ್ರಿಕೆಯಲ್ಲೂ ಸಹ ನೋಡುವುದಾದರೆ, and Peter says to shepherd the flock which God is giving you. ನಿಮಗೆ ಕೊಟ್ಟಿರುವಂತ ಮಂದೆಯನ್ನ ಮೇಯಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. We read it in the Gospel of John. ನಾವು ಅದನ್ನ ಯೋಹಾನ ಬರೆದ ಸುವಾರ್ತೆಯಲ್ಲಿ ಓದಬಹುದು. And Jesus says that I am the good shepherd. ಯೇಸು ಸ್ವಾಮಿ ಹೇಳಿದ್ರು ನಾನೇ ಒಳ್ಳೆಯ ಕುರುಬನು. And later he tells Peter to feed his sheep. ಅನಂತರವಾಗಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದ್ರು ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ. And maybe the most obvious passage that speaks about shepherding is Psalm 23. ಆ ಕುರುಬನನ್ನ ಕುರಿತು ಮಾತನಾಡುವಂತ ಬಹಳ ಪ್ರಮುಖವಾದಂತ ದೇವರ ವಾಕ್ಯ ಅದು ಯಾವುದಂದ್ರೆ ಕೀರ್ತನೆ 23. But why does God use that metaphor? ಯಾಕೆ ದೇವರು ನಾನು ಕುರುಬನು ನೀವು ಕುರಿಮರಿಗಳೆಂಬುದಾಗಿ ಹೇಳಿದ್ದಾನೆ? Because a shepherd is a very accurate way for us to see the heart of God.
ಕುರುಬನ ಹೃದಯದಲ್ಲಿ ಕರ್ತನ ಒಂದು ಕುರುಬನಲ್ಲಿ ನಾವು ಕರ್ತನ ಹೃದಯವನ್ನ ದೇವರ ಹೃದಯವನ್ನು ನೋಡ್ಲಿಕ್ಕೆ ಸಾಧ್ಯ. His heart for us, ಆತನ ಹೃದಯ ನಮಗೋಸ್ಕರ, and the heart we are to have for others. ಆ ಹೃದಯವೂ ಸಹ ನಮಗೆ ಮತ್ತೊಬ್ಬರಿಗೆ ನಾವು ಕೊಡಬೇಕು, ನಾವು ತೋರಿಸಬೇಕಾಗುತ್ತದೆ. We can see this in the shepherd. ಅದನ್ನ ಯಾರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಅಂದ್ರೆ ಕುರುಬನಲ್ಲಿ ಮಾತ್ರ. And as pastors and leaders, we are called to the highest call. ನಾವು ಸೇವಕರು, ನಾಯಕರುಗಳು, ನಾವು ಕರೆಯಲ್ಪಟ್ಟಿರುವುದು ಉನ್ನತವಾದ ಕೆಲಸಕ್ಕಾಗಿ. To care for the bride of the Lord Jesus. ಯೇಸು ಸ್ವಾಮಿಯ ಮದಲಿಗಿತ್ತಿಯಾದ ಸಭೆಯನ್ನ ನಾವು ಏನು ಮಾಡಬೇಕು, ನೋಡಿಕೊಳ್ಳುವುದಕ್ಕಾಗಿ ಆತ ನಮ್ಮನ್ನು ಕರೆದಿದ್ದಾನೆ. That is a big responsibility. ಅದು ಬಹಳ ಪ್ರಮುಖವಾದಂತ ನಮ್ಮ ದೇವರು ಕೊಟ್ಟಿರುವಂತ ಜವಾಬ್ದಾರಿ. And in this sense, we are shepherds of the flock. ನಾವು ನಮ್ಮ ಮಂದೆಗೆ ನಾವು ಕುರುಬರಾಗಿದ್ದೇವೆ. A shepherd leads the flock. ಆ ಕುರುಬನು ಮಂದೆಯನ್ನ ನಡೆಸುವಾತನಾಗಿದ್ದಾನೆ. He feeds the flock. ಆ ಮಂದೆಯನ್ನ ಮೇಯಿಸುತ್ತಾನೆ. He protects the flock. ಆ ಮಂದೆಯನ್ನ ಕಾಪಾಡುತ್ತಾನೆ. And this is what we're supposed to do with our people. ಇದನ್ನೇ ನಾವು ಸಹ ನಮ್ಮ ಸುತ್ತಮುತ್ತಲಿರುವಂತ ಜನಗಳಿಗೆ, ನಮ್ಮ ಜೊತೆಲಿರುವವರಿಗೆ ನಾವು ಮಾಡಬೇಕಾದ ವಿಷಯ. And a good shepherd will lay his life down for the flock. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. Your flock could be your church. ನಿಮ್ಮ ಮಂದೆಯು ನಿಮ್ಮ ಸಭೆ ಆಗಿದೆ. Your flock could be your family. ನಿಮ್ಮ ಮಂದೆ ಒಂದು ವೇಳೆ ನಿಮ್ಮ ಕುಟುಂಬವಾಗಿರಬಹುದು. Your children. ಒಂದು ವೇಳೆ ನಿಮ್ಮ ಮಕ್ಕಳಾಗಿರಬಹುದು. It could be the people you influence in your life. ನಿಮ್ಮ ಜೀವಿತದಲ್ಲಿರುವ ಕೆಲವೊಬ್ಬರು ವ್ಯಕ್ತಿಗಳು ನಿಮ್ಮ ಮಂದೆಗಳಾಗಿರಬಹುದು. But we have a responsibility to lead people. ನಮ್ಮ ಒಂದು ಜವಾಬ್ದಾರಿ ಆ ಜನಗಳನ್ನ ನಡೆಸಬೇಕು. So last year I was invited to walk with shepherds. ಆ ಕುರುಬರ ಜೊತೆಯಲ್ಲಿ ನಡೆಯಲಿಕ್ಕೆ ಇವರಿಗೆ ಒಂದು ಅವಕಾಶವನ್ನ ಅವರು ಕೊಟ್ಟರು. And you could put the first I have some pictures for you. ನಾನು ನಿಮಗೆ ಕೆಲವೊಂದು ಛಾಯಾಚಿತ್ರಗಳು ನನ್ನ ಬಳಿಯಲ್ಲಿ ಇದೆ. In the mountains of South Poland, the shepherds lead the sheep from the valley up to the mountains every year. ಆ ಒಂದು ಹೇಳಿದಂತ ದೇಶದಲ್ಲಿ ಆ ಒಂದು ಬೆಟ್ಟಕ್ಕೆ ಅವರು ಕುರಿಗಳನ್ನು ಮೇಯಿಸಲಿಕ್ಕೆ ಹೋಗುವಾಗ ತಗ್ಗಿನಿಂದ ಅವರು ಎತ್ತರವಾದ ಬೆಟ್ಟಕ್ಕೆ ಹೋಗುತ್ತಾರೆ. And they stay up on the mountains for 7 months. ಆ ಒಂದು ಬೆಟ್ಟದಲ್ಲಿ ಅವರು ಹೋಗಿ ಮೇಯಿಸುವುದು 7 ತಿಂಗಳ ಪರ್ಯಂತ ಅದನ್ನು ಮೇಯಿಸುತ್ತಾರೆ. And then they bring the sheep back down during winter time. ಅನಂತರವಾಗಿ ಅದೆಲ್ಲ ಮೇಯಿಸಿ ಮುಗಿಸಿದ ಮೇಲೆ ಅವರು ಆ ಒಂದು ಕುರಿಗಳನ್ನ ಅವರು ಕೆಳಗಡೆ ತಗೊಂಡು ಬರ್ತಾರೆ. I was able to walk with the shepherds and the sheep up the mountains. ನನಗೆ ಒಂದು ಅವಕಾಶ ಸಿಕ್ಕಿತ್ತು ಆ ಕುರುಬನೊಂದಿಗೂ ಆ ಮಂದೆಗಳೊಂದಿಗೂ ನಾನು ಆ ಬೆಟ್ಟಕ್ಕೆ ಹೋಗಲಿಕ್ಕೆ. And later that year I was able to walk with them back down the mountain. ಅನಂತರವಾಗಿ ಆ ಬೆಟ್ಟಕ್ಕೆ ಹೋದ ನಂತರ ತಿರುಗಾ ಇಳಿದು ಬರುವ ಅನುಭವ ನನಗೆ ಸಿಕ್ಕಿತು. Saw the incredible relationship between sheep and shepherd. ಆ ಒಂದು ಬಹಳ ನಿಕಟವಾದಂತ ಸಂಬಂಧ ಏನಂತ ಹೇಳಿದರೆ ಕುರುಬನಿಗೂ ಮತ್ತು ಮಂದೆಗೂ ಇರುವಂತ ಒಂದು ಸಂಬಂಧ. And it is a picture of our walk with God. ಇದು ಯಾವುದನ್ನ ನಮಗೆ ತೋರಿಸ್ತದೆ ಅಂದ್ರೆ ದೇವರ ಜೊತೆಗೆ ನಾವು ನಡೆಯುವಂತದನ್ನ ತೋರಿಸ್ತದೆ. So I want to share with you what I learned. I want to share with you what I've learned. ಅವರು ಕಲಿತ ವಿಷಯಗಳನ್ನ ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುತ್ತಾರೆ. So first we have to understand that we are sheep. ಮೊದಲನೇದಾಗಿ ನಾವು ಕುರಿಗಳು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. Okay, I am a pastor. ನಾನು ಒಬ್ಬ ಸೇವಕನು. I am a shepherd. ನಾನು ಒಬ್ಬ ಕುರುಬನು. Not of real sheep, but of people. ನಾನು ನಿಜವಾದಂತ ಈ ಒಂದು ಲೋಕದಲ್ಲಿರುವಂತ ಕುರಿಗಳ ಕುರುಬನಲ್ಲ, ನಾನು ನನ್ನ ಒಂದು ಜನಗಳಿಗೆ ನಾನು ಕುರುಬನಾಗಿದ್ದೇನೆ. But being a pastor is not my main identity. ನಾನು ಸೇವಕನಾಗಿರುವುದು ನನ್ನ ಮುಖ್ಯವಾದ ಕೆಲಸ ಮಾತ್ರ ಅಲ್ಲ. Before I'm a pastor, I am a sheep of my shepherd. ನಾನು ಕುರುಬನಾಗುವುದಕ್ಕಿಂತ ಮುಂಚೆ ನನ್ನ ಕುರುಬನಿಗೆ ಪ್ರಧಾನ ಕುರುಬನಿಗೆ ನಾನೊಬ್ಬ ಕುರಿಮರಿಯಾಗಿದ್ದೇನೆ. In Psalm 23, David understood this. ಆ ಕೀರ್ತನೆ 23ರಲ್ಲಿ ದಾವೀದನು ಇದನ್ನು ಅರ್ಥ ಮಾಡಿಕೊಂಡ. He was shepherding his sheep. ಆತನು ತನ್ನ ಮಂದೆಗಳನ್ನ ಮೇಯಿಸುತ್ತಾ ಇದ್ದ. We don't know when he wrote the song. ಆತನು ಇದನ್ನ ಮಾಡದೆ ಆತನ ಕೀರ್ತನೆಯನ್ನ ಬರಲಿಲ್ಲ. But he had a lot of time while he was out there with his sheep. ಆತನು ಅನೇಕ ಕಾಲಗಳು ಸಮಯಗಳು ಆ ಒಂದು ಮಂದೆ ಜೊತೆ ಇದ್ದ ಕಾರಣ maybe he wrote it while he was with the sheep. ಯಾವಾಗ ಆತನು ಮಂದೆ ಜೊತೆಗೆ ಇದ್ದನೋ ಆ ಒಂದು ದಿನಮಾನಗಳಲ್ಲಿ ಕೀರ್ತನೆ 23 ಅವನು ಬರೆದಿರ್ತಾನೆ. I'm a shepherd. I have a responsibility over these sheep.
ನಾನು ಕುರುಬನು, ನನಗೆ ಈ ಕುರಿಗಳ ಜವಾಬ್ದಾರಿ ನನಗೆ ಕೊಡಲ್ಪಟ್ಟಿದೆ. But David must have thought, but I have a shepherd. ಆದ್ರೆ ದಾವೀದನು ಈ ರೀತಿಯಲ್ಲಿ ಅವನಿಗೆ ಯೋಚನೆ ಬರ್ತಾ ಇದೆ, ನನಗೂ ಒಬ್ಬ ಕುರುಬನಿದ್ದಾನೆ. I am a shepherd, but I have a shepherd. ನಾನು ಒಬ್ಬ ಕುರುಬನು, ಆದರೆ ನನಗೊಬ್ಬ ಕುರುಬನ ಮೇಲಿದ್ದಾನೆ. The Lord is my shepherd. ಅವನು ಈ ರೀತಿಯಲ್ಲಿ ಹೇಳ್ತಾನೆ, ಯೆಹೋವನೇ ನನ್ನ ಕುರುಬನು. I have everything that I need. ನನಗೆ ಬೇಕಾಗಿದ್ದ ಎಲ್ಲವನ್ನೂ ಆತನು ಕೊಡುತ್ತಾನೆ. He causes me to lie down in green pastures. ಆತನು ಹಸಿರು ಹುಲ್ಲು ಗಾವಲುಗಳಲ್ಲಿ ನಡೆಸುತ್ತಾನೆ. He leads me by quiet waters. ಆತನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. And he restores my soul. ಆತನು ನನ್ನ ಪ್ರಾಣವನ್ನ ಉಜ್ಜೀವಿಸ ಮಾಡುತ್ತಾನೆ. So David was understanding that he has someone who cares for him the same way he cares for the sheep. ದಾವೀದನಿಗೆ ಅರ್ಥವಾಯಿತು, ನಾನು ನನ್ನ ಕುರಿಗಳನ್ನ ನಾನು ನೋಡಿಕೊಳ್ಳುವ ಪ್ರಕಾರವಾಗಿ ನನ್ನನ್ನು ನೋಡಿಕೊಳ್ಳಲಿಕ್ಕೆ ನನಗೊಬ್ಬ ಕುರುಬನ ಮೇಲಿದ್ದಾನೆ. So before I'm a shepherd, I'm a sheep first. ನಾನು ಕುರುಬನಾಗುವುದಕ್ಕಿಂತ ಮುಂಚೆ ನಾನು ಒಂದು ಕುರಿ ಮರಿಯಾಗಿದ್ದೇನೆ. Here's what I found about the shepherds. ನಾನು ಯಾವುದನ್ನ ಕುರುಬರಲ್ಲಿ ನಾನು ಕಲಿತಂತ ಒಂದು ವಿಷಯ. 3 things. ವಿಷಯಗಳು. They have heart, they have eyes, and they have hands. ಅವರಿಗೆ ಹೃದಯ ಇದೆ, ಅವರಿಗೆ ಕಣ್ಣುಗಳಿದೆ, eyes, hands. ಮಾತ್ರ ಅವರಿಗೆ ಕರಗಳಿದೆ. They have a compassionate heart for the sheep. ಅವರಿಗೆ ಕರುಣೆಯ ಹೃದಯ ಇದೆ. Everything they do comes from their compassion. ಅವರು ಏನನ್ನೆಲ್ಲ ಮಾಡಿದ್ರು ಕರುಣೆಯಿಂದ ಅದನ್ನ ಮಾಡ್ತಾರೆ. They really love the sheep. ಅವರು ನಿಜವಾಗಿಯೂ ಆ ಮಂದೆಗಳನ್ನ ಪ್ರೀತಿ ಮಾಡ್ತಾರೆ. And second, they have watchful eyes. ಅವರಿಗೆ ನೋಡುವಂತ ಕಣ್ಣುಗಳಿದೆ. They're always looking. ಅವರು ಪ್ರತಿ ಕ್ಷಣವೂ ಆ ಮಂದೆನ ನೋಡ್ತಾನೆ ಇರ್ತಾರೆ. They're looking for things that are dangerous. ಅಲ್ಲಿ ಬರುವಂತ ಕೆಲವೊಂದು ಒಂದು ಅಪಾಯಕರವಾದಂತ ದೃಶ್ಯಗಳನ್ನು ಸಹ ಅವರು ನೋಡ್ತಾರೆ. And they're looking for the needs of the sheep. ಆ ಒಂದು ಕುರಿಗಳ ನಡವಳಿಕೆಗಳನ್ನು ಸಹ ನೋಡ್ತಾ ಇರ್ತಾರೆ. They're looking to see how the sheep are doing. ಆ ಒಂದು ಕುರಿಗಳು ಯಾವ ರೀತಿಯಲ್ಲಿ ಕಾರ್ಯಗಳನ್ನ ಮಾಡುತ್ತಾ ಇದೋ ಅದನ್ನು ಸಹ ಅವರು ನೋಡ್ತಾರೆ. They're always aware of the sheep. ಅವರು ಪ್ರತಿ ಕ್ಷಣವೂ ಅದನ್ನು ಕುರಿತು ಎಚ್ಚರವಾಗಿದ್ದು ಅವರು ಗಮನಿಸಿ ಅದನ್ನು ನೋಡುತ್ತಾನೆ ಇರ್ತಾರೆ. Then they have skillful hands. ಅವರಿಗೆ ಬಹಳ ಒಂದು ಕೆಲಸಗಾರಿಕೆ ಕೈಗಳು ಅವರಿಗೆ ಇದೆ. They know how to respond to the needs. ಅವರಿಗೆ ಒದಗಿಸಿ ಕೊಡಲಿಕ್ಕಾಗಿ ಅವರಿಗೆ ಆ ಒಂದು ಯೋಚನೆ ಅವರಿಗೆ ಗೊತ್ತು, ಹೆಂಗೆ ಒದಗಿಸಿ ಕೊಡಬೇಕೆಂಬುದಾಗಿ ಅವರ ಕರಗಳಿಂದ ಅದನ್ನ ಒದಗಿಸಿ ಅವರಿಗೆ ಕೊಡ್ತಾರೆ. A shepherd has compassionate heart. ಒಬ್ಬ ಕುರುಬನಿಗೆ ಕರುಣೆಯ ಹೃದಯ ಇರ್ತದೆ. Watchful eyes. ಅವನು ಎಲ್ಲವನ್ನ ತನ್ನ ದೃಷ್ಟಿಯಲ್ಲಿ ನೋಡುತ್ತಾನೆ ಇರ್ತಾನೆ. Skillful hands. ಅವನಿಗೆ ಒಂದು ಉಪಯೋಗಯುಕ್ತವಾದಂತ ಕರಗಳು ಇದೆ. So every year in South Poland, in the mountains, this long tradition is carried on. ಅಸ್ಪಾನ್ ಪ್ಲೋಲಿಡ್ ಎಂಬುದಾಗಿ ಒಬ್ಬ ದೇಶದಲ್ಲಿ ಒಂದು ಸಾಂಪ್ರದಾಯಿಕವಾದಂತ ವಿಷಯ, ಕುರಿಗಳನ್ನ ಏನು ಮಾಡ್ತಾರೆ, ಆ ಬೆಟ್ಟಕ್ಕೆ ಕರೆದುಕೊಂಡು ಹೋಗುತ್ತಾರೆ. They've been doing this for thousands of years. ಅದನ್ನ ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಅದನ್ನ ಮಾಡ್ತಾ ಇದ್ದಾರೆ. So the farmers in the village will hire a shepherd. ಅಲ್ಲಿರುವಂತ ಆ ಒಂದು ರೈತರು ಆ ಒಂದು ಕುರಿಗಳನ್ನ ಮೇಯಿಸಲಿಕ್ಕೆ ಅಲ್ಲಿ ಹೋಗುತ್ತಾರೆ. It's usually a shepherd family. ಆ ಒಂದು ಕುರುಬನ ಮನೆ, the family has an occupation and their occupation is shepherding. ಅವರ ಒಂದು ಕೆಲಸ ಏನಂತ ಹೇಳಿದ್ರೆ ಕುರಿಗಳನ್ನ ಕಾಯುವಂತದ್ದು. So they hire them to take the sheep up to the mountains. ಅವರ ಕೆಲಸ ಏನಂತ ಹೇಳಿದ್ರೆ ಆ ಒಂದು ಕುರಿಗಳನ್ನ ಆ ಒಂದು ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವಂತದ್ದು. And they care for the sheep all summer long. ಆ ಒಂದು ಬಿಸಿಲಿನ ಕಾಲದಲ್ಲಿ ಆ ಎಲ್ಲ ಕುರಿಗಳನ್ನ ನೋಡಿಕೊಳ್ಳಬೇಕು. And they go up there because it's quiet there. ಯಾಕೆಂದ್ರೆ ಅಲ್ಲಿ ಒಂದು ವಿಶ್ರಾಂತಿಯ ಸ್ಥಳ ಅದು. And the grass is very thick there. ಅಲ್ಲಿ ಆ ಒಂದು ಹುಲ್ಲುಗಳು ಎತ್ತರವಾಗಿ ಬೆಳೆದಿರುತ್ತದೆ. There's plenty to eat. ಅಲ್ಲಿ ಬಹಳ ತಿನ್ನಲಿಕ್ಕೆ ಬಹಳ ಅವರಿಗೆ ಹುಲ್ಲುಗಳು ಸಿಕ್ಕುವಂತದಾಗಿದೆ. And so they eat. ಅವು ತಿನ್ನುತ್ತವೆ. They produce milk. ಅವು ಹಾಲನ್ನ ಕೊಡುತ್ತಾನೆ ಇರ್ತವೆ. Which makes cheese. ಬೆಣ್ಣೆನ ಕೊಡುತ್ತಾನೆ ಇರ್ತವೆ. Yeah. The cheese is what's important. ಆ ಬೆಣ್ಣೆ ಬಹಳ ಪ್ರಮುಖವಾದಂತ ವಿಷಯ. Because they sell this cheese and make lots of money. ಈ ಒಂದು ಬೆಣ್ಣೆಯನ್ನ ಅವರು ಮಾರಿ ಅನೇಕ ಹಣವನ್ನ ಸಂಪಾದನೆ ಮಾಡ್ತಾರೆ.
So they have to take care of these sheep. ಅದಕ್ಕಾಗಿ ಆ ಒಂದು ಕುರಿಗಳನ್ನ ಅವರು ನೋಡಿಕೊಳ್ಳುತ್ತಾರೆ. And we walk from the village through these streets. ಆ ಒಂದು ಗ್ರಾಮದಲ್ಲಿ ಆ ಒಂದು ಬೀದಿಯಲ್ಲಿ ನಾವು ನಡೆದುಕೊಂಡು ಹೋಗ್ತಾ ಇದ್ದೆವು. And the shepherd will have sheep from, this shepherd had sheep from 15 different farmers. ಆ ಒಂದು ಕುರುಬನಿಗೆ ಅನೇಕ ವ್ಯವಸಾಯ 15 ವ್ಯವಸಾಯ ವಿವಿಧವಾದ ವ್ಯವಸಾಯಗಳಿಂದ ಆ ಕುರಿಗಳನ್ನ ಅವರು ಮೇಯಿಸ್ತಾ ಇದ್ದಾರೆ. 200 sheep from 15 different farmers. ಆ 15 ವ್ಯತ್ಯಾಸವಾದಂತ ಆ ಒಂದು ವ್ಯವಸಾಯಗಾರರಿಂದ ಅವರು ಕುರಿಗಳನ್ನ ತೆಗೆದುಕೊಂಡು ಆ ಕುರಿಯನ್ನ ಮೇಯಿಸ್ತಾ ಇದ್ದಾರೆ. So the first thing he has to do is to take all of those sheep and make them one flock. ಆ ಒಂದು ಎಲ್ಲಾ ಕುರಿಗಳನ್ನ ಅವರು ಎಲ್ಲವನ್ನ ತೆಗೆದುಕೊಂಡು ಅದನ್ನ ಒಂದೇ ಒಂದು ಮಂದೆಯನ್ನಾಗಿ ಮೊದಲು ಮಾಡ್ತಾರೆ. I can understand that. ನಾನು ಅದನ್ನ ಅರ್ಥ ಮಾಡ್ಕೊಳ್ತೇನೆ. In my church I have old people and young people. ನನ್ನ ಸಭೆಯಲ್ಲಿ ಯೌವನಸ್ಥರು ಇದ್ದಾರೆ, ವಯಸ್ಸಾದವರು ಇದ್ದಾರೆ. I have Americans, I have Africans, I have Filipinos. ನನಗೆ ಅಮೆರಿಕ ದೇಶದವರು ಇದ್ದಾರೆ, ಆಫ್ರಿಕಾ ದೇಶದವರು ಇದ್ದಾರೆ, ಫಿಲಿಪೀನ್ಸ್ ದೇಶದವರು ನಮ್ಮ ಸಭೆ. I have Burmese people and Spanish people. ಸ್ಪೇನಿಷ್ ಜನಗಳಿದ್ದಾರೆ, ಬರ್ನಿಷ್ ಅವ್ರ ಜನಗಳು ಅವರಿದ್ದಾರೆ. I have Russians. ಅವರಿಗೆ ರಷ್ಯನ್ ಜನಗಳು ಸಹ ಇದ್ದಾರೆ. I have people who grew up Baptist and some who grew up Assembly of God. ಕೆಲವೊಬ್ಬರು ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದಾರೆ, ಕೆಲವೊಬ್ಬರು ಹಾಗೆ ಸಭೆಗೆ ಬಂದು ಹೋಗುತ್ತಾರೆ. I have some who used to be Catholic. ಕೆಲವೊಬ್ಬರು ಕ್ಯಾಥಲಿಕ್ ಬ್ಯಾಕ್ ಗ್ರೌಂಡ್ ನಿಂದ ಬಂದಿದ್ದಾರೆ. Lot of different places my flock came from. ಎಲ್ಲವೂ ವಿವಿಧ ಸ್ಥಳದಿಂದ ಬಂದಂತ ಕುರಿಗಳು ಈಗ ಮಂದೆಗಳಾಗಿ ಮಾರ್ಪಟ್ಟಿವೆ. So part of my job is to take this big flock and make one group out of them. ನನ್ನ ಜವಾಬ್ದಾರಿ ಏನಂದ್ರೆ ಎಲ್ಲ ಕುರಿಗಳನ್ನ ತೆಗೆದು ಒಂದೇ ಕಡೆಯಲ್ಲಿ ಸೇರಿಸಿ ಅವುಗಳನ್ನ ಮಂದೆಯನ್ನಾಗಿ ಮಾಡುವಂತದ್ದು. So we're walking through the streets of this village. ಈ ಒಂದು ಗ್ರಾಮದಲ್ಲಿ ನಾವು ಆ ಕುರಿಗಳ ಜೊತೆಲಿ ನಡೀತಾ ಇದ್ದೆವು. And the sheep are very anxious animals. Anxious, nervous. ಈ ಒಂದು ಕುರಿಗಳು ಯಾವ ರೀತಿಯಲ್ಲಿ ಅಂದ್ರೆ ಬಹಳ ಒತ್ತಡಗಳನ್ನ ತೆಗೆದುಕೊಳ್ಳುವಂತದ್ದು, ಗಾಬರಿ ಆಗುವಂತ ಒಂದು ಕುರಿಗಳು. They don't like anything to change. ಅವಕ್ಕೆ ಯಾವ ಬದಲಾವಣೆಗಳಾಗ್ಬಿಡಬಾರದು. If something changes, they get very nervous. ಅವಕ್ಕೆ ಏನಾದ್ರೂ ಬದಲಾವಣೆ ಆಗ್ಬಿಟ್ರೆ ಬಹಳ ಗಾಬರಿ ಆಗುವಂತದ್ದಾಗಿರ್ತದೆ ಅವು. I don't know if that sounds like you or not. I'm not sure if that sounds like you and me. ಒಂದು ವೇಳೆ ಅದು ನೀವು ನಾವುಗಳಂದ್ರೆ ಅದು ನಮಗೆ ಬಹಳ ಅದು ಕಷ್ಟವಾಗಿರ್ತದೆ. When things change, we get nervous. ನಾವು ಸಹ ಅದೇ ರೀತಿಯಲ್ಲಿ ವಿಷಯಗಳೆಲ್ಲ ಬದಲಾವಣೆ ಆಗ್ಬಿಟ್ರೆ ನಾವು ಹಂಗೆ ಗಾಬರಿ ಆಗ್ಬಿಡ್ತೀವಿ. We want everything to be the same. ನಮಗೆ ಯಾವಾಗಲೂ ಒಂದೇ ರೀತಿಯಲ್ಲಿ ಹೋಗ್ಬಿಡ್ಬೇಕು. But the sheep, when they come together in this big group, they get nervous. ಅವು ಈ ಒಂದು ದೊಡ್ಡ ಮಂದೆಯಲ್ಲಿ ಬಂದ ಕುರಿಗಳು ಸೇರುವಾಗ ಅವುಗೆ ಬಹಳ ಗಾಬರಿಗಳಾಗುತ್ತದೆ. Because there's other sheep there that's not from their flock. ಯಾಕೆಂದ್ರೆ ಈ ಒಂದು ಬೇರೆ ಒಂದು ಕುರಿಗಳು ಈ ಕುರಿಗಳಿಗೆ ಸಂಬಂಧಪಟ್ಟವಲ್ಲ, ಬೇರೆ ಬೇರೆ ಕಡೆಯಿಂದ ಬಂದಂತ ಕುರಿಗಳಾಗಿರ್ತದೆ. You're not like me. ಅವು ಹೇಳುತ್ತವೆ, ನೀನು ನನ್ನ ರೀತಿಯಲ್ಲಿ ಇಲ್ಲ. You smell funny. You smell funny. ನೀನು ಬಹಳ ವಾಸನೆ ಹೊಡಿತಾ ಇದೀಯಾ. And smell is very important to sheep. ಕುರಿಗಳಿಗೆ ಒಂದು ವಾಸನೆ ಬಹಳ ಪ್ರಮುಖವಾದಂತ ವಿಷಯ. So when they have other sheep that don't smell like them, they get nervous. ಒಂದು ವೇಳೆ ಪಕ್ಕದಲ್ಲಿರುವಂತಹ ಕುರಿಯು ತಮ್ಮ ರೀತಿಯಲ್ಲಿ ಒಂದು ವಾಸನೆಯನ್ನು ಹೊಡೆದೇ ಹೋದ್ರೆ ಅವು ಗಾಬರಿ ಆಗುತ್ತವೆ. In fact, a sheep does not trust a shepherd until the shepherd smells like the sheep. ಒಂದು ವೇಳೆ ಆ ಕುರಿಗಳು ತಮ್ಮ ಹಾಗೆ ಅವು ವಾಸನೆ ಬೀರದೆ ಹೋದ್ರೆ ಆ ಕುರುಬನನ್ನ ಕುರಿತು ಅವು ಏನ್ ಮಾಡ್ತದೆ, ಅವು ಭಯ ಪಡ್ತವೆ. ಆ ಕುರುಬನ ನೋಡಿ ಭಯ ಪಡ್ತದೆ. So how do you smell like the sheep? ಯಾವ ರೀತಿಯಲ್ಲಿ ಆ ಒಂದು ಕುರಿಗಳನ್ನ ನಾವು ಆ ಒಂದು ವಾಸನೆಯನ್ನ ಕಂಡುಹಿಡಿಯಬಹುದು? You have to be with the sheep. ನಾವು ಆ ಕುರಿಗಳ ಜೊತೆಯಲ್ಲಿ ಇರಬೇಕು. The people in our flock won't trust us unless we smell like them. ಒಂದು ವೇಳೆ ಆ ಕುರಿಗಳ ರೀತಿಯಲ್ಲಿ ನಾವು ವಾಸನೆಯನ್ನು ಹೊಡೆದೇ ಹೋದ್ರೆ ಅವು ನಮ್ಮನ್ನ ನಂಬುವುದಿಲ್ಲ. We have to be with them, walk with them. ಅವು ಜೊತೆ ನಡಿಬೇಕು, ಅವು ಜೊತೆಯಲ್ಲಿ ಇರಬೇಕು. ನಾವು go through difficult times with them. ಅವು ಜೊತೆಯಲ್ಲಿ ಕಷ್ಟಕರವಾದ ಸಮಯದಲ್ಲಿ ಅವು ಜೊತೆಯಲ್ಲಿ ನಾವು ಹೋಗಬೇಕು. And they develop a trust. ಅವಕ್ಕೆ ನಂಬಲಿಕ್ಕೆ ನಾವು ಕಲಿಸಿಕೊಡಬೇಕು. So for the first 2 days, this shepherd is taking the sheep and making them one flock.
ಮೊದಲ 2 ದಿವಸಗಳು ಆ ಕುರುಬನು ಎಲ್ಲಾ ಕುರಿಗಳನ್ನ ತೆಗೆದುಕೊಂಡು ಒಂದೇ ಒಂದು ಮಂದೆಯನ್ನಾಗಿ ಮಾಡ್ತಾನೆ. I'll play you the audio with this picture. ನಾನು ಶಬ್ದವನ್ನು ಒಂದು ಆಡಿಯೋ ಶಬ್ದವನ್ನ ನಾನು ಪ್ಲೇ ಮಾಡ್ತೀನಿ. Okay, that's what it sounds like. ಇದು ಆ ಶಬ್ದವಾಗಿದೆ. You can go to the next one. Yeah. This is the shepherd. His name is Stashek. ಸ್ಟಾಶಿಕ್ ಎಂಬುದಾಗಿ ಇವರೊಬ್ಬರು ಕುರುಬರು. Stashek is a rough man. ಸ್ಟಾಶಿಕ್ ಅವರು ಒಬ್ಬ ಕಠಿಣವಾದ ವ್ಯಕ್ತಿ. You can see by his face. He's tough. ಆತನು ಬಹಳ ಕಷ್ಟಕರವಾದಂತ ಒಬ್ಬ ವ್ಯಕ್ತಿ. He's a mountain man. He's a mountain man. ಆತನು ಬೆಟ್ಟಗಳನ್ನು ಹತ್ತುವಂತ ಒಬ್ಬ ವ್ಯಕ್ತಿ. He lives in the mountains. He knows how to survive. ಆ ಒಂದು ಬೆಟ್ಟಗಳಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದು ಆತನಿಗೆ ಚೆನ್ನಾಗಿ ಗೊತ್ತು. You would not want to fight this man. ಅವರ ಜೊತೆಯಲ್ಲಿ ಜಗಳವಾಡಲಿಕ್ಕೆ ಆಗೋದಿಲ್ಲ. Because he's tough. ಯಾಕೆಂದ್ರೆ ಆತನು ಬಹಳ ಕಠಿಣವಾದ ವ್ಯಕ್ತಿ. But on the outside he's tough. ಆತನು ಹೊರಗಡೆ ಒಂದು ವೇಳೆ ಕಠಿಣವಾಗಿ ಕಾಣಿಸಬಹುದು. But around the sheep inside he's very tender. ಆತನು ಕುರಿಗಳನ್ನ ನಡೆಸುವಂತ ಕಾರ್ಯ ಬರುವಾದರೆ ಅವನ ಹೃದಯದಲ್ಲಿ ಬಹಳ ಕರುಣೆ ಉಳ್ಳಂತ ಒಬ್ಬ ವ್ಯಕ್ತಿ. He loves the sheep. ಆತನು ತನ್ನ ಕುರಿಗಳನ್ನ ಬಹಳ ಪ್ರೀತಿ ಮಾಡ್ತಾನೆ. So how do you take 200 sheep and make them one? ಆತನು 200 ಕುರಿಗಳನ್ನ ತೆಗೆದುಕೊಂಡು ಒಂದೇ ಒಂದು ಮಂದೆಯನ್ನಾಗಿ ಹೇಗೆ ಮಾಡ್ತಾನೆ? Go to the next one. Okay, I'll tell you what they do. ಒಂದು ವಿಷಯವನ್ನ ಹೇಳ್ತೇನೆ. They take the sheep and they begin to walk them in circles. ಆ ಒಂದು ಕುರಿಗಳನ್ನ ತೆಗೆದುಕೊಂಡು ಅವರು ಒಂದು ಚಕ್ರಾಕಾರದಲ್ಲಿ ಅವರು ಸುತ್ತುತ್ತಾ ಇರ್ತಾರೆ. And the sheepdog will run around the outside. They have dogs that are sheep dogs. ಓಕೆ, ಆ ಒಂದು ಕುರಿಗಳ ಮಧ್ಯದಲ್ಲಿ ಕುರಿಗಳನ್ನು ಮೇಯಿಸಲಿಕ್ಕೆ ಕರೆದುಕೊಂಡು ಹೋಗುವಂತ ನಾಯಿಗಳಿರ್ತದೆ. ಅದು ನಾಯಿ ಮಧ್ಯದಲ್ಲಿ ಇರ್ತದೆ. ಆ ಕುರಿಗಳು ಆ ಸುತ್ತ ಹೀಗೆ ನಡೀತಾನೆ ಇರ್ತವೆ. And these sheep are walking around in circles. ಆ ಒಂದು ಕುರಿಗಳು ಈ ರೀತಿಯಲ್ಲಿ ಆ ಚಕ್ರಾಕಾರವಾಗಿ ಹಿಂಗೆ ತಿರುಗುತ್ತಾನೆ ಇರ್ತವೆ. And they mix like in a blender. Like in a blender. ಅವು ಹಿಂಗೆ ಸುತ್ತತಾನೆ ಇರ್ತವೆ. They blend together and suddenly they're one flock. ಅವು ಸುತ್ತುತ್ತಾ ಸಡನ್ ಆಗಿ ಅವೆಲ್ಲ ಒಂದೇ ಆಗ್ಬಿಡ್ತವೆ. They don't like the process. They don't like it. ಅವು ಆ ಒಂದು ವಿಷಯವನ್ನು ಇಷ್ಟಪಡುವುದೇ ಇಲ್ಲ. But the shepherd knows they need to become one flock. ಅವು ಕುರುಬನಿಗೆ ಬೇಕಾಗಿರೋದು ಎಲ್ಲ ಕುರಿಗಳು ಒಂದೇ ಮಂದೆ ಆಗಬೇಕು. So he brings them from different places and he brings them together. ಆ ಕುರಿಗಳನ್ನೆಲ್ಲ ವ್ಯತ್ಯಾಸವಾದ ಸ್ಥಳದಿಂದ ತಕೊಂಡು ಬಂದ ಕಾರಣ ಅವೆಲ್ಲ ಒಂದೇ ಆಗಬೇಕೆಂಬುದು ಕುರುಬನ ಆಸೆ. Okay, you can go to the next video. There's like next slide. And you can see here the sheep are lined up in a straight line. ಇಲ್ಲಿ ಕುರುಬನು ನೋಡಿ ಒಂದು 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 ಗೀಟಾದಂತ ಒಂದು ನೀಟಾದಂತ ಒಂದು ಇದೆ ನೋಡಿ ದಾರಿ. This mountain back here is where we are going. ಅವರು ಹೋಗಬೇಕಾದಂತ ಸ್ಥಳ ಆ ಒಂದು ಬೆಟ್ಟ. 140 kilometers. 114 ಕಿಲೋಮೀಟರ್ ದೂರ. In 6 days. ಅವರು 6 ದಿನ ಪ್ರಯಾಣ ಮಾಡಬೇಕು. 140 kilometers in 6 days. 114 ಕಿಲೋಮೀಟರ್ ಅದು 6 ದಿನಗಳಲ್ಲಿ ಅವರು ಹೋಗಬೇಕು. That's a long way to go with a sheep. ಆ ಒಂದು ಕುರಿಗಳ ಜೊತೆಯಲ್ಲಿ ಬಹಳ ದೂರ ಪ್ರಯಾಣ ಮಾಡಬೇಕು. How do you get the sheep to trust you? ಆ ಒಂದು ಕುರಿಗಳು ನಿಮ್ಮನ್ನ ನಂಬಬೇಕಾದ್ರೆ ನೀವೇನ್ ಮಾಡಬೇಕು? The way the shepherd builds trust is he speaks to them. ಆ ಒಂದು ಮಾತನಾಡುವುದರ ಮೂಲಕವಾಗಿ ಕುರಿಗಳಿಗೆ ಆತನ ನಂಬಿಕೆಯನ್ನು ಹುಟ್ಟಿಸುವಾತನಾಗಿರ್ತಾನೆ. He makes noises all the time. ಆತನು ಎಲ್ಲಾ ಸಮಯಗಳಲ್ಲಿ ಶಬ್ದಗಳನ್ನ ಮಾಡುತ್ತಾನೆ ಇರ್ತಾನೆ. And they line them up here when they're eating. ಅವು ತಿನ್ನುವಾಗ ಆ ಒಂದು ಲೈನ್ ಅನ್ನ ಮಾಡಿ ಆತನು ತಿನ್ನಿಸ್ತಾನೆ. Because a sheep only knows what's right in front of him. ಆ ಕುರಿಗಳಿಗೆ ತಮ್ಮ ಮುಂದೆ ಏನಿದೆ ಅದು ಮಾತ್ರ ಗೊತ್ತು. Sheep are not intelligent. ಕುರಿಗಳು ಬಹಳ ಒಂದು ಜ್ಞಾನಯುತವಾದ ಕುರಿಗಳಾಗಿರೋದಿಲ್ಲ. At all, not at all. ಎಲ್ಲವೂ ಅಲ್ಲ. All they know is what's right in front of them right now. ಅವಕ್ಕೆ ಇವಾಗ ತಮ್ಮ ಮುಂದೆ ಏನಿದೆ ಅದು ಮಾತ್ರನೇ ಕಾಣಿಸೋದು. Not over there, only right here. ಅಲ್ಲಿ ದೂರ ಇರೋದು ಅವಕ್ಕೆ ಕಾಣಿಸೋದಿಲ್ಲ. ಮುಂದೆ ಏನಿದೆ ಅದು ಮಾತ್ರ. Not 5 minutes
ago, but right now. ಅವಕ್ಕೆ 5 ದಿನದ ಹಿಂದೆ ಏನಿತ್ತು ಅದು ಬೇಕಾಗಿಲ್ಲ, ಇವಾಗ ಮುಂದೆ ಏನಿದೆ. And so when they're traveling and they stop to eat, ಅವು ಪ್ರಯಾಣ ಮಾಡುತ್ತಾ ಇರುವಾಗಲೇ ಅವು ತಿನ್ನುವ ಸಮಯ ಬಂದಾಗ the shepherd has to spread them out in a line. ಅವನ್ನ ಒಂದು ಲೈನ್ ಅನ್ನ ಮಾಡ್ತಾನೆ ಆ ಒಂದು ಕುರಿಗಳನ್ನ. Because they won't eat if there's another sheep in front of them. ಒಂದು ವೇಳೆ ಆ ಕುರಿಗಳಿಗೆ ಮುಂದೆ ಇನ್ನೊಂದು ಕುರಿ ಇರುವುದಾದರೆ all they see is a sheep. ಅವು ಒಂದು ವೇಳೆ ಕುರಿಗಳೇ ಆಗಿರಬಹುದು. So they spread them out so they see, oh, there's grass, I can eat. ಅವು ಮುಂದೆ ನೋಡುವಾಗ ಹುಲ್ಲಿದೆ, ಇದನ್ನ ತಿನ್ನಬಹುದು. They're not smart. They're not smart. ಅವು ಬಹಳ not intelligent. ಅವಕ್ಕೆ ಅಷ್ಟು ಅರಿವಿಲ್ಲ. So I don't know why God calls us sheep. ನನ್ನ ದೇವರು ಯಾಕೆ ಕುರಿಗಳನ್ನು ಮೇಯಿಸಲಿಕ್ಕೆ ಕರೆದನೆಂಬುದಾಗಿ ಗೊತ್ತಿಲ್ಲ. But he does. Okay, we'll go to the next one. So we're going 140 kilometers through some very difficult terrain. 114 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಬಹಳ ಕಠಿಣವಾದಂತ ಒಂದು ಪ್ರಯಾಣ ಅದಾಗಿರ್ತದೆ. This is not easy. ಅದು ಬಹಳ ಸುಲಭವಾದಂತ ವಿಷಯ ಅಲ್ಲ. You think of sheep and you think of a nice pasture and a peaceful setting. ಒಂದು ವೇಳೆ ಕುರಿಗಳನ್ನ ಕಾಯುವಂತದ್ದು, ಒಂದು ವೇಳೆ ಬಹಳ ಸುಂದರವಾದಂತ ಹುಲ್ಲುಗಾವಲಿರ್ತದೆ, ನೀರಿರ್ತದೆ ಎಂಬುದಾಗಿ ಅಲ್ಲ. This is not that. ಆ ರೀತಿಯಲ್ಲಿ ಇರೋದಿಲ್ಲ ಎಲ್ಲ ಸಮಯದಲ್ಲಿಯೂ. This is sweat and dirt and mud and stink. ಆದುದರಿಂದ ಅದು ಮಣ್ಣು, ಅದು ಒಂದು ವೇಳೆ ಅದು ಕೊಳೆಯಾಗುವಂತದ್ದು, ಒಂದು ವೇಳೆ ವಾಸನೆ ಹೊಡೆಯುವಂತದ್ದು, ಅದು ಬಹಳ ದುರ್ವಾಸನೆ ಬೀಳುವಂತ ಒಂದು ಸಮಯವಾಗಿರ್ಬೋದು. And 140 kilometers of difficult travel. 114 ಕಿಲೋಮೀಟರ್ ಬಹಳ ಕಠಿಣವಾದಂತ ಪ್ರಯಾಣ ಅದು. You can see them. They go through the forest. ಅವು ಈ ಕಾಡಿನ ಮಧ್ಯದಲ್ಲಿ ಈ ರೀತಿಯಲ್ಲಿ ಹೋಗುತ್ತಾನೆ ಇರ್ತವೆ. And they don't have any idea where they're going. ಅವಕ್ಕೆ ಗೊತ್ತಿಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಎಂಬುದಾಗಿ. Without a shepherd they would be lost. ಒಂದು ವೇಳೆ ಕುರುಬನು ಅಲ್ಲಿ ಇಲ್ಲದೆ ಹೋದರೆ ಅವೆಲ್ಲವೂ ಕಳೆದು ಹೋಗುತ್ತವೆ. Without a shepherd they would not be living anymore. ಒಂದು ವೇಳೆ ಕುರುಬನು ಮಾತ್ರ ಅವಕ್ಕೆ ಇಲ್ಲದೆ ಹೋದರೆ ಇನ್ನು ಯಾವತ್ತೂ ಜೀವಂತವಾಗಿರೋದಿಲ್ಲ. Next one. You can see sometimes we go down great big ravines, like down in valleys. ಅವು ಕೆಲವೊಂದು ಸಮಯದಲ್ಲಿ ಕೆಲವಾದ ಆಳವಾದ ಸ್ಥಳಕ್ಕೆ ಹೋಗಬೇಕಾಗ್ತದೆ. It's very difficult. ಬಹಳ ಕಠಿಣವಾದಂತ ಸಮಯ. So how does the sheep learn to trust the shepherd? ಯಾವ ರೀತಿಯಲ್ಲಿ ಆ ಕುರಿಗಳು ಕುರುಬನನ್ನ ನಂಬುತ್ತವೆ? This is Stashek, the shepherd. ಸ್ಟಾಶಿಕ್ ಅವರು ಆ ಕಡೆ ಇರೋದು. This is the only time I saw him smile a little. ಇದು ಒಂದೇ ಒಂದು ಸರಿನೇ ಅವರು ನೆಗೋದನ್ನ ನಾನು ನೋಡಿದೆ. And this is the lady who has a relationship with the shepherds that invited us to come with them. ಈ ಒಂದು ಸ್ತ್ರೀಯು ಆ ಕುರುಬನನ್ನ ಅವರು ಆಹ್ವಾನಿಸಿದ್ರು. ಆ ಸ್ತ್ರೀ ಅವರು. Yeah. So this one is also a video. Won't be able to do it. Okay, that's fine. Okay, so this is a video, but I want you to hear the audio of this video. ಇದು ಒಂದು ಚಿತ್ರವಾಗಿದೆ. ಅಂದ್ರೆ ಒಂದು you can hear the shepherd talking to the sheep. ಆ ಒಂದು ಕುರುಬನು ಆ ಕುರಿಗಳ ಜೊತೆಯಲ್ಲಿ ಮಾತನಾಡುವುದನ್ನ ನೀವು ಕೇಳಿಸಿಕೊಳ್ಳಬಹುದು ಇದರಲ್ಲಿ. So he uses all kinds of noises. ಆತನು ಅನೇಕ ವಿಧವಾದ ಶಬ್ದಗಳನ್ನ ಆತನು ಬಳಸ್ತಾನೆ. Hey, hey, and they all mean different things. ಇದು ಎಲ್ಲ ವ್ಯತ್ಯಾಸವಾದಂತ ಶಬ್ದಗಳು. And so for the first 2 days we were not with him. 2 ದಿನಗಳು ಅವರ ಜೊತೆಯಲ್ಲಿ ನಾವು ಇರಲಿಲ್ಲ. Because he had to establish a relationship with the sheep. ಯಾಕೆಂದ್ರೆ ಆ 2 ದಿನಗಳಲ್ಲಿ ಆ ಒಂದು ಕುರಿಗಳ ಜೊತೆಯಲ್ಲಿ ತನ್ನ ಸಂಬಂಧವನ್ನ ಆತನು ತೊಡಗಿಸಿಕೊಳ್ಳಬೇಕಾಗಿತ್ತು. He had to gain the trust of the sheep. ಆ ಒಂದು ಕುರಿಗಳ ಹತ್ರ ಅವರ ನಂಬಿಕೆಯನ್ನು ಹುಟ್ಟಿಸಿಕೊಳ್ಳಬೇಕಾಗಿತ್ತು. And the sheep learned to trust him by hearing his voice. ಆ ಕುರಿಗಳು ಆತನ ಶಬ್ದವನ್ನ ಕೇಳಿ ಅವನನ್ನ ನಂಬುತ್ತವೆ. As they walk, they learn his voice. ಅವು ನಡೀತಾ ಆ ಕುರುಬನ ಶಬ್ದವನ್ನ ಕೇಳುತ್ತಾ ಕುರುಬನನ್ನ ನಂಬುತ್ತವೆ. They learn what each of these sounds mean. ಅವನು ಮಾಡುವಂತ ಪ್ರತಿಯೊಂದು ಶಬ್ದವು ನನ್ನನ್ನು ಕುರಿತಾಗಿದೆ ಎಂಬುದಾಗಿ ತಿಳ್ಕೊಳ್ಳುತ್ತವೆ. So I'm going to play this. I'm going to play the audio to this video. I'm going to play the audio here. ಆ ಶಬ್ದವನ್ನ ನಿಮಗೆ ನಾನು ಹಾಕ್ತೀನಿ. I want you to listen for the shepherd. ಆ ಒಂದು ಕುರುಬನ ಶಬ್ದವನ್ನ ಕೇಳಿಸಿಕೊಳ್ಳ್ರಿ. It's 30-second video and he makes 6 different noises.
30 ಕ್ಷಣದ ಒಂದು ವಿಡಿಯೋ, ಅದನ್ನ ನಿಮಗೆ ಪ್ಲೇ ಮಾಡ್ತಾ, ಅದ್ರಲ್ಲಿ ಅನೇಕ ವಿಧವಾದಂತ ಶಬ್ದಗಳನ್ನ ಅವನು ಮಾಡ್ತಾನೆ. He talks all the time. ಆತನು ಎಲ್ಲಾ ಸಮಯಗಳಲ್ಲಿ ಮಾತನಾಡ್ತಾನೆ. All the time. ಎಲ್ಲ ಸಮಯಗಳಲ್ಲಿ. The shepherd is always speaking. ಕುರುಬನು ಪ್ರತಿ ಕ್ಷಣವೂ ಮಾತನಾಡ್ತಾನೆ ಇರ್ತಾನೆ. Just like our shepherd is always speaking to us. ನಮ್ಮ ಕುರುಬನು ನಮ್ಮ ಸಂಗಡ ಮಾತನಾಡುವ ರೀತಿಯಲ್ಲಿಯೇ. And we learn to hear his voice as we walk with him. ಆತನ ಶಬ್ದವನ್ನ ಕೇಳಿಸಿಕೊಳ್ಳಲಿಕ್ಕೆ ನಾವು ಕಲಿತುಕೊಳ್ಳಬೇಕು. And what makes this sheep unafraid is the presence of the shepherd. ಒಂದು ಕುರಿಗಳು ಎದುರಿಕೊಳ್ಳಬಾರದಂದ್ರೆ ಆ ಕುರುಬನ ಪ್ರಸನ್ನತೆ ಅಲ್ಲಿ ಇರಬೇಕು. But they can't always see the shepherd. They can't always see the shepherd. ಆ ಎಲ್ಲಾ ಸಮಯಗಳಲ್ಲಿಯೂ ಸಹ ಅವು ಆ ಕುರುಬನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. But they can hear him. ಆದರೆ ಆ ಶಬ್ದವನ್ನು ನಾವು ಕೇಳಿಸಿಕೊಳ್ಳಬಹುದು. And his voice equals his presence. ಆತನ ಶಬ್ದವು ಆತನ ಪ್ರಸನ್ನತೆಗೆ ಗುರುತಾಗಿದೆ. ಆಮೆನ್. So they're amen. So they're walking together. Something happened when we came on the third day. ಮೂರನೇ ದಿನದಲ್ಲಿ ನಾವು ಬಂದಾಗ ಏನೋ ಒಂದು ವ್ಯತ್ಯಾಸ ಅಲ್ಲಿ ನಡೆಯಿತು. There were 20 of us that got to walk with them. There were 20 of us that came to walk with them. 20 ತಾಸು ಅವರ ಜೊತೆಲಿ ನಾವು ನಡೆದೆವು. For 2 days the shepherd had built a relationship with the sheep. ಆ ಒಂದು 2 ದಿನಗಳಲ್ಲಿ ಆ ಕುರುಬನು ಆ ಕುರಿಗಳ ಜೊತೆಯಲ್ಲಿ ಸಂಬಂಧವನ್ನ ಬೆಳೆಸಿಕೊಂಡ. And the sheep were calm. They were content. ಆ ಕುರಿಗಳು ಬಹಳ ಶಾಂತಿಯುತವಾಗಿ ಅವು ಸಂತೈಸಲ್ಪಡುತ್ತಾ ಇದ್ದವು. Because they learned to hear the voice of the shepherd. ಯಾಕೆಂದರೆ ಅವು ಕುರುಬನ ಶಬ್ದವನ್ನ ಕೇಳಲಿಕ್ಕೆ ಕಲಿತುಕೊಂಡಿತ್ತು. But then we came. ಆ ಸಮಯದಲ್ಲಿ ನಾವು ಬಂದವು. Now things are changing. ಈಗ ವ್ಯತ್ಯಾಸಗಳು ನಡೀತಾ ಇದೆ. The sheep don't like things to change. ಆ ಒಂದು ಕುರಿಗಳಿಗೆ ಯಾವುದು ಬದಲಾವಣೆ ಆಗ್ಬಿಡಬಾರದು. And we smell funny. ಒಂದು ವೇಳೆ ನಾವು ಅವಕ್ಕೆ ವಾಸನೆ, ಒಂದು ವೇಳೆ ನಮ್ಮ ವಾಸನೆ ಒಂದು ವೇಳೆ ಉಚ್ಚುತನವಾಗಿರಬಹುದು. And they smell us and they think, what is that smell? ಒಂದು ವೇಳೆ ಅವು ಈ ರೀತಿಯಲ್ಲಿ ಅನ್ಕೊಳ್ತವೆ, ಏನು ಆ ವಾಸನೆ ಎಲ್ಲಿಂದ ಬರ್ತಾ ಇದೆ. So that morning I took this video. ಆ ಒಂದು ಬೆಳಗಿನಲ್ಲಿ ನಾನು ಈ ಒಂದು ವಿಷಯವನ್ನ ತಕೊಂಡೆ. And this video you won't be able to see, but you'll be able to hear. You won't be able to see, but you'll be able to hear. ನೀವು ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬದಲಾಗಿ ನೀವು ಅದನ್ನ ಕೇಳಿಸಿಕೊಳ್ಳಬಹುದು. And what you'll hear is sheep going ಈಗ ಕುರಿಗಳು ಈ ರೀತಿಯಲ್ಲಿ ಕೂಗುತ್ತಾನೆ ಇರ್ತವೆ. And they're pushing against each other like this. ಅವು ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರನ್ನ ನೂಕಾಡ್ತಾ ಇರ್ತವೆ. And they come across this water and they're afraid of the water. ಅವು ಆ ಒಂದು ನೀರಿನ ಬಳಿಗೆ ಬಂದ ತಕ್ಷಣ, ನೀರನ್ನು ನೋಡಿದ ತಕ್ಷಣ ಬಹಳ ಭಯ ಆಗ್ಬಿಡ್ತವೆ ಅವುಗಳಿಗೆ. And they stop and they hesitate. ಅವು ಅದನ್ನು ನೋಡುವಾಗ ಬಹಳ ಅವರು ಆಶ್ಚರ್ಯವಾಗಿ ಅದನ್ನು ನೋಡ್ತಾನೆ ಇರ್ತವೆ. And they're unsure. ಅವಕ್ಕೆ ಏನು ಗೊತ್ತಾಗ್ತಾ ಇಲ್ಲ ವಿಷಯಗಳು. And that's because we came that morning. ಆ ಒಂದು ಸಮಯದಲ್ಲಿ ನಾವು ಆ ಬೆಳಗ್ಗೆ ನಾವು ಬಂದೆವು. Let me let you hear it. ಅದನ್ನ ನೀವು ಕೇಳಿಸ್ಕೊಳ್ರಿ. There's no way for me to do. It's stuck. So they're all scared, but listen at the end, you'll hear the shepherd. ಆ ಕುರಿಗಳು ಭಯ ಪಡ್ತಾ ಇದ್ದಾವೆ. ಆ ಕುರುಬನ ಒಂದು ಶಬ್ದವನ್ನ ಮಾಡ್ತಾನೆ, ನೀವು ನೋಡ್ರಿ, ಕೇಳಿಸ್ಕೊಳ್ರಿ. He's a long ways ahead of them and they can't see him. ಅವು ಬಹಳ ದೂರದಲ್ಲಿ ಇದೆ, ಆ ಕುರುಬನನ್ನ ಅವ ಕೈಲಿ ನೋಡಕ್ ಆಗ್ತಾ ಇಲ್ಲ. And they're anxious and they're scared. ಅವು ಬಹಳ ಗಾಬರಿಯಾಗಿ ಅವು ಭಯ ಪಡ್ತಾ ಇದೆ. But they hear him. ಆದ್ರೆ ಆ ಶಬ್ದವನ್ನ ಅವು ಕೇಳಿಸ್ಕೊಳ್ಳಿಕ್ ಆಗ್ತಾ ಇದೆ. Hey, ಅವ್ರು ಈ ರೀತಿಯಲ್ಲಿ ಶಬ್ದ ಮಾಡ್ತಾ ಇದ್ದಾರೆ, ಎಂಬುದಾಗಿ. I'm here. ನಾನು ಇಲ್ಲಿದ್ದೀನಿ. Don't be afraid. ನೀವು ಭಯ ಪಡಬೇಡ್ರಿ. Follow me. ನನ್ನನ್ನು ಹಿಂಬಾಲಿಸ್ರಿ. It's okay. It's okay. Everything is okay. ಪರವಾಗಿಲ್ಲ. These people they're okay. ಇವರೆಲ್ಲ ನಮ್ಮ ಜನಗಳೇ, ಓಕೆ, ಪರವಾಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. By the end of that day,
There was another video. ಆ ದಿನ ಮುಕ್ತಾಯದಲ್ಲಿ ಒಂದು ವಿಷಯ ನಡೀತಾ ಇದೆ. They were crossing another stream. ಅವರು ಇನ್ನೊಂದು ಸ್ಥಳವನ್ನು ಅವರು ದಾಟಿ ಹೋಗುತ್ತಾ ಇದ್ದಾರೆ. And I want you to listen. They're not making any noise. ಈಗ ಯಾವ ಶಬ್ದನೂ ಇಲ್ಲ ಅಲ್ಲಿ. They're very calm. ಈಗ ಬಹಳ ಒಂದು ಸಾಧಾರಣವಾದಂತ ವಾತಾವರಣ. They're not pushing. ಅವು ಯಾವನ್ನೂ ಒಬ್ಬೊಬ್ಬರನ್ನು ತಳ್ತಾ ಇಲ್ಲ. They're not scared. ಅವಕ್ಕೆ ಭಯ ಇಲ್ಲ ಇವಾಗ. They're just walking across the water. ಅವು ಆ ನೀರಿನ ಹೊರತೆಗಳನ್ನ ದಾಟಿ ಹೋಗುತ್ತಾ ಇದೆ. Because the shepherd voice calmed them. ಆ ಕುರುಬನ ಶಬ್ದವು ಅವರನ್ನ ಸಮಾಧಾನ ಪಡಿಸಿದೆ. I'm telling you, this will preach. This will preach. ಇದು ಮಾತನಾಡಿ ಇದು ಒಂದು ಉಪದೇಶ ಮಾಡ್ತದೆ. It doesn't matter when things change and we don't understand what's going on. ಕೆಲವೊಂದು ಸಮಯದಲ್ಲಿ ಕೆಲವೊಂದು ವಿಷಯಗಳು ಬದಲಾವಣೆ ಆಗುವಾಗ ಏನ್ ನಡೀತಾ ಇದೆ ನಮ್ಗೆ ಗೊತ್ತಾಗೋದಿಲ್ಲ. When you know your shepherd is present, ಒಂದು ವೇಳೆ ಆ ಒಂದು ಕುರುಬನ ಪ್ರಸನ್ನತೆಯಲ್ಲಿ ಇರುವುದಾದರೆ you can be calm. ನೀವಲ್ಲಿ ಸಮಾಧಾನವನ್ನು ಹೊಂದುತ್ತೀರಾ. Amen. Amen. It's beautiful. ಇದು ಬಹಳ ಸುಂದರವಾದಂತ ವಿಷಯ. So when we think about David's psalm, ನಾವೊಂದು ಕೀರ್ತನೆಗಾರನಾದ ದಾವೀದನ ಕೀರ್ತನೆಯನ್ನು ನೋಡಿಕೊಳ್ಳುವಾಗ what he says is that my shepherd gives me everything I need. ನನ್ನ ಕುರುಬನು ನನಗೆ ಬೇಕಾಗಿರೋದೆಲ್ಲವನ್ನ ಕೊಡುತ್ತಾನೆ. And he meets my physical needs. ಆತನು ನನ್ನ ಒಂದು ವೈಯಕ್ತಿಕವಾದಂತ ವಿಷಯಗಳನ್ನ ಕೊಡುತ್ತಾನೆ. He makes me lie down in green pastures. ಆತನು ನನ್ನನ್ನು ಹಸಿರು ಹುಲ್ಲು ಗಾವಲಲ್ಲಿ ನಡೆಸ್ತಾನೆ. He gives me food and rest. ಆತ ನನಗೆ ಊಟವನ್ನು ಕೊಡುತ್ತಾನೆ, ವಿಶ್ರಾಂತಿಯನ್ನು ಕೊಡುತ್ತಾನೆ. He meets my soul needs. ಆತನು ನನ್ನ ಆತ್ಮಕ್ಕೆ ಬೇಕಾಗಿರುವುದನ್ನು ಸಹ ಒದಗಿಸಿಕೊಡುತ್ತಾನೆ. The sheep can't travel unless they feel safe. ಆ ಒಂದು ಕುರಿಗಳು ಅವು ಆರೋಗ್ಯಕರವಾಗಿ ಇಲ್ಲ ಅಂತ ಇದ್ರೆ ಕುರುಬನು ಮುಂದೆ ಹೋಗೋದಿಲ್ಲ. And the sheep will not produce milk unless they feel safe. ಒಂದು ವೇಳೆ ಆ ಕುರಿಗಳು ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಾವು ಇವಾಗ ಕರೆಕ್ಟ್ ಆಗಿದ್ದೇವೆ ಅಂತ ಅನ್ಕೊಳ್ಳದೆ ಹೋದ್ರೆ ಆ ಕುರಿಗಳು ಆ ಒಂದು ಹಾಲನ್ನ ಕೊಡೋದಿಲ್ಲ. And David says he even meets my spiritual needs. ಆತನು ನನ್ನ ಆತ್ಮಿಕ ಅವಶ್ಯಕತೆಗಳನ್ನು ಒದಗಿಸಿಕೊಡ್ತಾನೆ. He leads me in paths of righteousness. ಆತನು ನನ್ನನ್ನ ಆತ್ಮಿಕ ರೀತಿಯಲ್ಲಿ ನಡೆಸುತ್ತಾನೆ. So what we have is the Lord is my shepherd. ಯೆಹೋವನು ನನಗೆ ಕುರುಬನು. That's relationship. ಅದೇ ನಮಗೂ ದೇವರಿಗಿರುವಂತ ಒಂದು ಸಂಬಂಧ. I shall not want. ನನಗೆ ಯಾವುದು ಕೊರತೆ ಇಲ್ಲ. That is supply. ಅದು ನಮ್ಮ ಅವಶ್ಯಕತೆಗಳನ್ನ ದೇವರು ಒದಗಿಸಿಕೊಡುವಂತದ್ದು. He makes me lie down in green pastures. ಆತನು ನಮ್ಮನ್ನ ವಿಶ್ರಾಂತಿಕರವಾದ ನೀರಿನ ಬಳಿ ನಡೆಸ್ತಾನೆ. That's rest. ಅದು ವಿಶ್ರಾಂತಿ ಆಗಿದೆ. He leads me by quiet waters. ಆತನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ನಡೆಸ್ತಾನೆ. That's refreshment. ಅದು ನಮಗೆ ಒಂದು ಉಜ್ಜೀವನವನ್ನ ಕೊಡುವಂತದ್ದಾಗಿರ್ತದೆ. He restores my soul. ಆತನು ನಮ್ಮ ಪ್ರಾಣವನ್ನ ಉಜ್ಜೀವಿಸ ಮಾಡ್ತಾನೆ. That's healing. ಅದು ನಮ್ಮನ್ನು ಗುಣಪಡಿಸುವಂತದ್ದು. He leads me in paths of righteousness. He leads me in paths of righteousness. ಆತನು ನಮ್ಮನ್ನ ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ. And that's guidance. ಆತನು ನಮಗೆ ಪರಿಪಾಲಕನಾಗಿರ್ತಾನೆ. For his name's sake. ಆತನ ಹೆಸರಿಗೋಸ್ಕರ. And that is purpose. ಆತನ ಉದ್ದೇಶಕ್ಕೋಸ್ಕರ. Do you see all the needs that are met by our shepherd? ನಮ್ಮ ಎಲ್ಲ ಅವಶ್ಯಕತೆಗಳು ನಮ್ಮ ಕುರುಬನಿಂದ ಒದಗಿಸಿಕೊಡಲ್ಪಡುತ್ತದೆ. This is a picture of me with the sheep. ಇದೇ ನಾನು ಕುರಿಗಳ ಜೊತೆಯಲ್ಲಿ ನಾನು ಇಟ್ಕೊಂಡಂತ ಒಂದು ಫೋಟೋ. Okay, but then the psalm turns dark. Psalm 23 turns to a dark place. ಈಗ 23ನೇ ಕೀರ್ತನೆ ಈಗ ಒಂದು ಕತ್ತಲೆಯ ಅನುಭವಕ್ಕೆ ನಡೆಸ್ತಾ ಇದೆ. Though I walk through the valley of the shadow of death. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗ ಎಂಬುದಾಗಿ. When I go through difficult times. ಒಂದು ವೇಳೆ ನೀವು ಕಠಿಣವಾದಂತ ಸಮಯದಲ್ಲಿ ಹಾದು ಹೋಗುವಾಗ. He says, I will not fear any evil. ಆತನು ಹೇಳುತ್ತಾ ಇದ್ದಾನೆ, ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ಎಂಬುದಾಗಿ. Because you are with me. ಯಾಕೆಂದ್ರೆ ನೀನು ನನ್ನ ಜೊತೆಯಲ್ಲಿ ಇರುತ್ತಿ. And something happens right there in the psalm that's very important. ಇಲ್ಲಿ ಯಾವುದೋ ಒಂದು ವಿಷಯ
ಕೀರ್ತನೆಗಾರನಿಗೆ ನಡೀತಾ ಇದೆ, ಅದು ಬಹಳ ಪ್ರಮುಖ. Up to this time, David is speaking about the Lord. ಇಲ್ಲಿಯ ತನಕ ದಾವೀದನು ಯೆಹೋವನನ್ನ ಕುರಿತು, ಆತನ ಮಹಿಮೆನ ಕುರಿತು ಮಾತನಾಡ್ತಾ ಇದ್ದಾನೆ. He makes me lie down. ಆತನು ನನ್ನನ್ನು ತಂಗಿಸುತ್ತಾನೆ. He leads me. ಆತನ ನಡೆಸ್ತಾನೆ. He restores my soul. ಆತನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾನೆ. But then you go to the dark place. ಯಾವಾಗ ನೀವು ಕಾರ್ಗತ್ತಲಿಗೆ ಹೋಗುತ್ತೀರೋ, the place of fear, ಅಲ್ಲಿ ಯಾವ ಭಯ ಇರುವಂತ ಸಮಯ, the place of death, ಆ ಒಂದು ಮರಣ ಇರುವಂತ ಸಮಯ, and the pronouns change. ಆ ಒಂದು ಅವನ ಶಬ್ದವೇ ಬದಲಾವಣೆ ಆಗುತ್ತಾ ಇದೆ. He's not talking about the Lord now. ಈಗ ಆತನು ದೇವರನ್ನ ಕುರಿತು ಮಾತನಾಡ್ತಾ ಇಲ್ಲ. He begins to talk to the Lord. ಈಗ ಆತನು ದೇವರ ಹತ್ರ ಮಾತನಾಡ್ತಾ ಇದ್ದಾನೆ. You are with me. ಆತನು ಹೇಳ್ತಾ ಇದ್ದಾನೆ, ನೀನು ನನ್ನ ಜೊತೆಯಲ್ಲಿ ಇರುತ್ತಿ. Your rod and your staff comfort me. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. You prepare a table for me. ಆತನು ಹೇಳ್ತಾನೆ, ನೀ ನನಗೋಸ್ಕರ ನನ್ನ ವೈರಿಯ ಮುಂದೆ ಔತಣವನ್ನು ಸಿದ್ಧಪಡಿಸುತ್ತಿ. In the dark places, there's a deeper place of intimacy with God. ಕಾರ್ಗತ್ತಲೆ ಎನ್ನುವಂಥದ್ದು ದೇವರೊಟ್ಟಿಗೆ ಆಳವಾದಂತ ಒಂದು ಆತನ ಕೃಪೆಯಲ್ಲಿ ಕೂತುಕೊಳ್ಳುವಂತ ಒಂದು ವಿಷಯ. You can know God in deeper ways in the dark times than you ever could know God in the happy times. ನಿಮ್ಮ ಕತ್ತಲೆಯ ಜೀವಿತದಲ್ಲಿ ಎಷ್ಟು ಆಳವಾಗಿ ದೇವರನ್ನು ಕುರಿತಾದಂತ ನಿಮಗೆ ಅನುಭವ ಇರುತ್ತದೋ, ಅದನ್ನ ಇಟ್ಟೆ ನೀವು ಸಂತೋಷವಾಗಿರುವಾಗಲೂ ಆ ಅನುಭವ ನಿಮಗೆ ಸಿಕ್ಕುವಂತದಾಗಿರುತ್ತದೆ. You may know about God. ನಿಮಗೆ ಒಂದು ವೇಳೆ ದೇವರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. But when you go through difficulty, you begin to know him personally. ನೀವು ಕಷ್ಟದಲ್ಲಿ ಸಂಕಟದಲ್ಲಿ ಹೋಗದೆ ಹೋದರೆ ನಿಮಗೆ ದೇವರ ಬಗ್ಗೆ ನಿಮಗೆ ಗೊತ್ತಾಗೋದೇ ಇಲ್ಲ. I will fear no evil. ಅವನು ಹೇಳ್ತಾನೆ, ನಾನು ಯಾವ ಒಂದು ಎಲ್ಲ ಭಯಗಳಿಗೆ ನಾನು ಎದುರೋದಿಲ್ಲ. Because you are with me. ಆತನು ಹೇಳ್ತಾನೆ, ನೀನು ನನ್ನ ಜೊತೆಯಲ್ಲಿದ್ದಿ. It's intimacy. ಆತನ ಕೃಪೆ, ಆತನ ಕರುಣೆ. And it happens in the dark times. ಅದು ಕಾರ್ಗತ್ತಲ್ಲಿ ನಡೀತದೆ. So we went through some pretty dark times. You can go on down this next one. We went through dark forests. ಆ ಒಂದು ಕತ್ತಲೆಯ ಕಾಡಿನಲ್ಲಿ ನಾವು ಇದ್ದೆವು. This is also a video which you can't hear. ಇಲ್ಲೂ ಸಹ ಒಂದು ವಿಡಿಯೋ ಇದೆ, ಅದನ್ನ ನೀವು ಅಲ್ಲಿ ಕೇಳಿಸ್ಕೋಬಹುದು. I want to play this. I want to let you hear the video. ಈ ಒಂದು ವಿಡಿಯೋನ ನೀವು ಕೇಳಿಸ್ಕೊಳ್ಳ್ರಿ. They're going through up a very steep hill in the dark forest. ಆ ಒಂದು ಕತ್ತಲೆಯ ಕಾಡಿನಲ್ಲಿ ಅವಳು ಬಹಳ ಎತ್ತರವಾದಂತ ಸ್ಥಳಕ್ಕೆ ಹತ್ತು ಹೋಗುತ್ತಾ ಇವೆ. And I asked the shepherd, why do you go through the dark forest? ಯಾಕೆ ನೀವು ಕತ್ತಲೆಯ ಕಾಡಿನಲ್ಲಿ ಒಳಗಡೆ ಹೋಗಬೇಕು? ಅವರು ಕುರುಬರನ್ನ ಕೇಳಿದ್ರು. He said, it would be easier for everyone if we just had an open pasture, open field. ಈಗ ಒಂದು ವೇಳೆ ನಮಗೆ ವಿಶಾಲವಾದ ಸ್ಥಳ ಸಿಕ್ಕೋದಾದರೆ ನಾವು ಆರಾಮಾಗಿ ನಾವು ಹೋಗಬಹುದು. But the dark forest is where the best food is. The dark forest is where the best food is. ಆ ಒಂದು ಕಾರ್ಗತ್ತಲಿನ ಕತ್ತಲೆ ಎನ್ನುವಂಥದ್ದು ಅಲ್ಲಿ ಆಹಾರ ಸಿಕ್ಕುವಂತ ಒಂದು ಸಮಯ. The most nourishing, vitamin-rich food is in the dark place. ಆ ಒಂದು ಕತ್ತಲೆಯ ಕಾರ್ಗತ್ತಲಿನ ಕಾಡಿನಲ್ಲಿ ಅವರಿಗೆ ಬಹಳ ಆಹಾರ ಸಿಗುತ್ತವೆ. Let me let you hear this. Hear the shepherd? Hey. They're walking up this steep hill, but they are eating the good food. ಆ ಒಂದು ಎತ್ತರವಾದಂತ ಕಾರ್ಗತ್ತಲಿನ ಕಾಡಿನಲ್ಲಿ ನಡೀತಾ ಇದೆ, ಅದರ ಮಧ್ಯದಲ್ಲಿ ಒಳ್ಳೆ ಆಹಾರಗಳನ್ನು ನಾವು ತಿನ್ನುತ್ತಾ ಇದೆ. Sometimes the path of righteousness leads through dark places. ನೀತಿಯ ಮಾರ್ಗವು ಕೆಲವೊಂದು ಸಮಯದಲ್ಲಿ ನಮ್ಮನ್ನ ಕತ್ತಲೆಯ ಅನುಭವದಲ್ಲಿ ನಡೆಸುವಂತದಾಗಿರುತ್ತದೆ. It's not always the devil resisting you. ಎಲ್ಲಾ ಸಮಯದಲ್ಲಿ ಸೈತಾನು ನಿಮ್ಮನ್ನು ಎದುರಿಸುವುದಿಲ್ಲ. Sometimes it's your shepherd leading you. ಕೆಲವೊಂದು ಸಮಯದಲ್ಲಿ ನಿಮ್ಮ ಒಂದು ಕುರುಬನೇ ನಿಮ್ಮನ್ನ ನಡೆಸ್ತಾನೆ into dark places, ಕತ್ತಲೆಯ ಸ್ಥಳಕ್ಕೆ. so you can be more intimate with him. ನೀವು ಬಹಳ ಆತನೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿರಬೇಕು. so your soul can be nourished and fed better. ನೀವು ಆ ರೀತಿಯಲ್ಲಿ ಹೋಗುವಾಗ ನಿಮ್ಮ ಆತ್ಮವು ಆತನಲ್ಲಿ ಉಜ್ಜೀವಿಸಗೊಳ್ಳುತ್ತದೆ. The shepherd really cares for the sheep. ನಿಜವಾಗಿಯೂ ಕುರುಬನು ತನ್ನ ಕುರಿಗಳನ್ನ ಆತನು ನೋಡಿಕೊಳ್ಳುವ ಆತನಾಗಿದ್ದಾನೆ. Even though sometimes we question that.
ಕೆಲವೊಂದು ಸಮಯದಲ್ಲಿ ನಮಗೆ ಪ್ರಶ್ನೆಗಳು ಬರ್ತದೆ. You can go to the next one. And here's a picture of them eating the good, nutritious food. ಒಳ್ಳೆಯ ಆಹಾರವನ್ನ, ಅತಿ ಉನ್ನತವಾದ ಆಹಾರಗಳನ್ನ ನಾವು ತಿನ್ನುತ್ತಾ ಇದೆ ನೋಡ್ರಿ. So even the dark valleys of our lives, we know God more. ಕಾರ್ಗತ್ತಲಿನ ಕಣಿವೆಯಲ್ಲಿಯೂ ಸಹ ದೇವರ ಉನ್ನತವಾದಂತ ಆತನ ಕ್ರಿಯೆಗಳನ್ನು ನಾವು ಅನುಭವಿಸಬಹುದು. And that place that would normally cause the sheep to fear, ಆ ಒಂದು ಸ್ಥಳವು, ಆ ಒಂದು ಕಾರ್ಗತ್ತಿನ ಸ್ಥಳವು ಆ ಒಂದು ಕುರಿಗಳಿಗೆ ಭಯವನ್ನು ಹುಟ್ಟಿಸುವಂತ ಒಂದು ಕಾರ್ಯವಾಗಿದ್ರು ಸಹ, they would be vulnerable and possibly even get killed. ಒಂದು ವೇಳೆ ಆ ಸ್ಥಳದಲ್ಲಿ ಅವು ಸಾವಿನ ಒಂದು ಪರಿಸ್ಥಿತಿಯಲ್ಲಿ ಹೋಗಬಹುದು. They're not afraid. ಯಾಕೆಂದ್ರೆ ಅವು ಭಯ ಪಡುವುದಿಲ್ಲ. Because they hear the voice of the shepherd. ಯಾಕೆಂದ್ರೆ ಅವು ಆ ಕುರುಬನ ಶಬ್ದವನ್ನ ಕೇಳಿಸಿಕೊಳ್ಳುತ್ತವೆ. Hey, hey, it's okay. Okay, ಪರವಾಗಿಲ್ಲ. It's okay. Don't be afraid. I'm here. ಎಲ್ಲ ಓಕೆ, ಎಲ್ಲ ಪರವಾಗಿಲ್ಲ, ನಾನು ಇದ್ದೀನಿ. Hallelujah. Hallelujah. It's the same with us, isn't it? ಇದು ನಮ್ಮ ಜೀವಿತದಲ್ಲಿ ಅದೇ ರೀತಿಯಲ್ಲೇನೆ ದೇವರು ಮಾಡುವಂತದ್ದು. Sometimes the shepherd has to use his rod to correct the sheep. ಕೆಲವೊಂದು ಸಮಯದಲ್ಲಿ ಕುರುಬನು ತನ್ನ ಕೈಯಲ್ಲಿರುವಂತಹ ದೊಣ್ಣೆಯಿಂದ ಆ ಕುರಿಗಳ ಮಂದೆಯನ್ನ ಏನ್ ಮಾಡ್ತಾನೆ, ಸರಿಪಡಿಸ್ತಾನೆ. It's always for the sheep's good. ಆ ಕುರುಬನಿಗೆ ಯಾವಾಗಲೂ ತನ್ನ ಕುರಿಗಳು ಚೆನ್ನಾಗಿರ್ಬೇಕೆಂಬ ಆಸೆ. He will guide them back on the right path. ಆ ಒಂದು ಸರಿಯಾದ ಮಾರ್ಗದಲ್ಲಿ ಅವನ್ನ ನಡೆಸ್ತಾನೆ. Sometimes there's a sheep who's very angry and let's say divisive. He's angry and he's violent. ಕೆಲವೊಂದು ಸಮಯಗಳಲ್ಲಿ ಕುರಿಗಳು ಬಹಳ ಕೋಪವುಳ್ಳದಾಗಿರುತ್ತದೆ, ಬಹಳ ಅದು ಹಾಗೆ ಕೂಗಿ ಕಿರುಚಾಟ ಮಾಡುವಂತದ್ದಾಗಿರುತ್ತದೆ. Sometimes you have two male sheep that are fighting over a female. ಕೆಲವೊಂದು ಸಮಯದಲ್ಲಿ ಆ ಎರಡು ಗಂಡು ಕುರಿಗಳು ಹೆಣ್ಣು ಕುರಿಗಾಗಿ ಏನ್ ಮಾಡ್ತಾ ಇದೆ, ಜಗಳವಾಡ್ತದೆ. Over and over. ಒಂದಕ್ಕೊಂದು ಈ ರೀತಿಯಲ್ಲಿ. Okay, so the shepherd has to step in sometimes. ಕೆಲವೊಂದು ಸಮಯದಲ್ಲಿ ಕುರುಬನು ಏನ್ ಮಾಡ್ಬೇಕು, ಅವುಗಳನ್ನ ಹೊಡಿಬೇಕಾಗ್ತದೆ. That's normal. It's okay, but it's not okay if it's hurting the other sheep. ಅದು ಸಾಧಾರಣವಾದ ವಿಷಯನೇ, ಬಟ್ ಆದ್ರೆ ಅದು ಇನ್ನೊಂದು ಕುರಿಗಳನ್ನ ಏನ್ ಮಾಡ್ತದೆ, ತೊಂದರೆ ಮಾಡುವಂತದ್ದಾಗಿರ್ತದೆ. He's always watching that. ಆತನು ಇದೆಲ್ಲವನ್ನ ನೋಡ್ತಾನೆ ಇರ್ತಾನೆ. And you know what? We have a comforter, the Holy Spirit. ನಮ್ಮನ್ನ ಸಂತೈಸುವಂತ ಪರಿಶುದ್ಧಾತ್ಮ ನಮಗಿದ್ದಾನೆ. He does the same thing with us. ಆತನು ಅದನ್ನೇ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. He draws us to the shepherd. ಆತನು He brings us to the shepherd. ಆತನು ನಮ್ಮನ್ನ ಕುರುಬನ ಹತ್ರ ತರ್ತಾನೆ. He convicts us. ಆತನು ನಮ್ಮನ್ನ ಆ ಕುರುಬನಿಗೆ ನಮ್ಮನ್ನ ಪರಿವರ್ತನೆ ಮಾಡ್ತಾನೆ. He comforts us. ಆತನು ನಮ್ಮನ್ನ ಸಂತೈಸ್ತಾನೆ. He guides us. ಆತನು ನಮ್ಮನ್ನ ನಡೆಸುತ್ತಾನೆ. And he's with us always. ಆತನು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾನೆ. And he speaks. ಆತನು ಮಾತನಾಡ್ತಾನೆ. Amen. Amen. This is beautiful. ಅದು ಬಹಳ ಸುಂದರವಾದ ವಿಷಯ. So the sheep know as they walk with the shepherd, they're safe. ಆ ಕುರಿಗಳಿಗೆ ಚೆನ್ನಾಗಿ ಗೊತ್ತು, ಕುರುಬನ ಜೊತೆಯಲ್ಲಿ ನಡೆಯುವುದು ಬಹಳ ಅದು ಒಳ್ಳೆ ವಿಷಯ ಎಂಬುದಾಗಿ. So I ask, sometimes we could stop and we could ask the shepherd questions. ಕೆಲವೊಂದು ಸಮಯದಲ್ಲಿ ಕುರಿಗಳು ಕೆಲವು ಸಮಯದಲ್ಲಿ ನಿಂತು ಕುರುಬನನ್ನ ಪ್ರಶ್ನೆ ಮಾಡಬಹುದು. So we ask him, how do you know what the sheep need? ಕೆಲವೊಂದು ಸಮಯದಲ್ಲಿ ಆ ಕುರುಬನ ನೋಡಿ ಈಗ ಕುರಿಗಳಿಗೆ ಏನು ಬೇಕಾಗಿದೆ ಎಂಬುದಾಗಿ ನಾವು ಕುರುಬನನ್ನ ಪ್ರಶ್ನೆ ಕೇಳಬಹುದು. And they're very thoughtful. ಅದು ಬಹಳ ಒಂದು ಒಳ್ಳೆಯ ಆಲೋಚನೆ. They're also pretty funny. ಅದು ಒಂದು ಬಹಳ ಒಂದು ಹಾಸ್ಯಾಸ್ಪದವಾದಂತ ಕಾರ್ಯ. Sometimes they play with us with their answers. ಕೆಲವೊಂದು ಸಮಯದಲ್ಲಿ ಅವರು ಕೊಡುವಂತ ಉತ್ತರ ನಮಗೆ ಏನಾಗಿರ್ತದೆ ಅಂದ್ರೆ ಹಾಸ್ಯವಾಗಿರ್ತದೆ. But how do you know what the sheep need? ಈಗ ಆ ಕುರಿಗಳಿಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? It's a very simple answer. ಇದು ಬಹಳ ಒಂದು ಸುಲಭವಾದ ಉತ್ತರ. He said, I watch. ನಾನು ನೋಡ್ತೀನಿ. So I know. ನನಗೆ ಗೊತ್ತು. It's so simple. ಅದು ಬಹಳ ಒಂದು ಸುಲಭವಾದ ಉತ್ತರ. But if we don't keep our eye on the flock, we don't know what the flock needs. ಒಂದು ವೇಳೆ ನಮ್ಮ ಕಣ್ಣುಗಳನ್ನ ಮಂದೆ ಮೇಲೆ ಇಡದೆ ಹೋದ್ರೆ ಮಂದೆಗೆ ಏನು ಅವಶ್ಯಕತೆ ಇದೆ ಎಂಬುದಾಗಿ ನಮಗೆ ಗೊತ್ತಾಗೋದಿಲ್ಲ. He's very tender toward the sheep.
ಆತನು ಬಹಳ ಆ ಒಂದು ಕುರಿಗಳನ್ನು ನೋಡಿಕೊಳ್ಳುವುದರಲ್ಲಿ ಬಹಳ ಆತನು ಉತ್ತಮವಾಗಿದ್ದಾನೆ. Sometimes he has to do minor surgery on the sheep. ಕೆಲವೊಂದು ಸಮಯದಲ್ಲಿ ಆ ಕುರುಬನು ಆ ಕುರಿಗಳಿಗೆ ಕೆಲವೊಂದು ಶಸ್ತ್ರಚಿಕಿತ್ಸೆಗಳನ್ನು ಸಹ ಮಾಡ್ತಾನೆ. This one had an infection in his hoof. ಆ ಕೈಯಲ್ಲಿ ಯಾವುದೋ ಒಂದು ಇನ್ಫೆಕ್ಷನ್ ಆಗಿರುವಂತ ಕಾರ್ಯ. So he had to take his knife and he had to clean the infection out. ಆ ಚಾಕುವನ್ನ ತೆಗೆದುಕೊಂಡು ಆ ಕಾಲಿನಲ್ಲಿರುವಂತ ಎಲ್ಲ ಇನ್ಫೆಕ್ಷನ್ ಗಳನ್ನ ಆತನು ಕ್ಲೀನ್ ಮಾಡ್ತಾ ಇದ್ದಾನೆ. And sometimes when you walk with the sheep, you see that some of the sheep are sick or are more tired than the others. ಕೆಲವು ಸಮಯದಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ಕುರಿಯು ಬಹಳ ಇದು ಆಗ್ತಾ ಇಲ್ಲ, ಕೈಲಿ ನಡೆಯಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ಬರುವಾಗ, and when they're weak, you see the shepherd do something special. ಒಂದು ವೇಳೆ ಅದು ಬಲಹೀನತೆ, ಅದಕ್ಕೆ ನಡೆಯಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳುವಾಗ ಆ ಒಂದು ಕುರಿಯನ್ನ ಆತನು ವಿಶೇಷವಾಗಿ ನೋಡ್ತಾನೆ. The ones that are sick or weak, he'll come and he'll just touch them. ಅದು ಯಾವಾಗ ಅವು ಬಲಹೀನತೆ ಆಗಿರುತ್ತವೋ ಆ ಸಮಯದಲ್ಲಿ ಆ ಕುರುಬನು ಬಂದು ಆ ಕುರಿಯನ್ನು ಈ ರೀತಿಯಲ್ಲಿ ಮುಟ್ಟುತ್ತಾನೆ. He touches them more often than he touches the other ones. ಆ ಮುಂಚೆ ಆತನು ಮುಟ್ಟೋದಕ್ಕಿಂತ ಈಗ ಆತನು ವ್ಯತ್ಯಾಸವಾಗಿ ಮುಟ್ಟುತ್ತಾನೆ ಅದನ್ನ. It's not a big thing, it's just a little touch. ಆತನು ಏನು ದೊಡ್ಡ ವಿಷಯವನ್ನ ಮಾಡುತ್ತಾ ಇಲ್ಲ, ಬಹಳ ಸಣ್ಣ ವಿಷಯ ಆತನು ಸಾಧಾರಣವಾಗಿ ಮುಟ್ಟುತ್ತಾನೆ. But it makes the sheep know that he's present and they feel safe. ಆ ಕುರಿಗೆ ಚೆನ್ನಾಗಿ ಗೊತ್ತು, ಈಗ ನನ್ನ ಕುರುಬನು ಬಂದಿದ್ದಾನೆ, ಈಗ ನಾನು ಸುರಕ್ಷಿತವಾಗಿರ್ತೀನಿ. When the people in our flock are sick or weak, they need to be touched more. ಯಾವಾಗ ನಮ್ಮ ಮಂದೆಗಳು ಅವು ಬಲಹೀನತೆ ಆಗುತ್ತವೋ ಆವಾಗ ನಾವು ಅವುಗಳನ್ನ ಮುಟ್ಟಬೇಕು. You need to connect. ನಾವು ಅವರ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಟುಕೊಳ್ಳಬೇಕು. An encouraging word. ಅವಕ್ಕೆ ನಾವು ಒಳ್ಳೆಯ ಉನ್ನತವಾದ ಮಾತುಗಳನ್ನ ಮಾತನಾಡಬೇಕು. But I want to tell you that when we are sick and weak, our good shepherd will touch us more. ಯಾವಾಗೆಲ್ಲ ನಾವು ಬಲಹೀನತೆ ಆಗುತ್ತೇವೋ, ನಮ್ಮ ಕೈಯಲ್ಲಿ ಕಷ್ಟ ಅಂತ ಬರ್ತೇವೋ ಆ ಸಮಯದಲ್ಲಿ ಆ ಪ್ರಧಾನ ಕುರುಬನು ನಮ್ಮನ್ನ ಮುಟ್ಟುತ್ತಾನೆ. He'll give us exactly what we need. ಆತ ನಮಗೆ ಏನನ್ನ ಬೇಕು ಅದನ್ನ ಒದಗಿಸಿ ಕೊಡುತ್ತಾನೆ. You can go to the next one. Also, the ones that are sick, they will put in the middle of the fold. In the middle of the group. ಆ ಒಂದು ಎಲ್ಲವನ್ನ ತನ್ನ ಒಂದು ಮಧ್ಯದಲ್ಲಿ ಆತ ನಿಲ್ಲಿಸ್ತಾನೆ. And there's two reasons. ಅದಕ್ಕೆ ಎರಡು ಕಾರಣ ಇದೆ. Number one is to be surrounded by the sheep so they're protected. ಆ ಒಂದು ಬಲಹೀನತವಾದ ಕುರಿಯನ್ನ ಮಧ್ಯದಲ್ಲಿ ನಿಲ್ಲಿಸುವುದ ಕಾರಣ ಏನಂತ ಹೇಳಿದ್ರೆ, ನನ್ನ ಸುತ್ತಲೂ ಅನೇಕರು ಇದ್ದಾರೆ, ನಾನು ಇವಾಗ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಗುರುತಾಗಿದೆ. And the second reason is the sheep, when they're all around him, will push him along. ಆ ಒಂದು ಕುರಿಗಳ ಸುತ್ತ ಇರೋದ್ರಿಂದ ಆ ಬಲಹೀನತಾದ ಕುರಿಗಳನ್ನ ಅವು ತಳ್ಳುತ್ತಾ ಅವನ ಮುಂದೆ ಕರ್ಕೊಂಡು ಹೋಗುತ್ತವೆ. When you're sick or you're hurt or you're discouraged, ಕೆಲವೊಂದು ಸಮಯದಲ್ಲಿ ನೀವು ಪ್ರೋತ್ಸಾಹಿಸಲ್ಪಡದೇ ಇರುವಾಗ, ನೀವು ತೊಂದರೆಯಲ್ಲಿ ಇರುವಾಗ, ಕಷ್ಟದಲ್ಲಿ ಇರುವಾಗ, you don't run away from the church. ನೀವು ಸಭೆಯನ್ನು ಬಿಟ್ಟು ಹೊರಗಡೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. Sheep that are alone are sheep no more. ಒಂದು ವೇಳೆ ಆ ಕುರಿಯು ಆ ಮಂದೆಯಲ್ಲಿ ಇಲ್ಲದೆ ಹೋದ್ರೆ, ಅದು ಹೊರಗಡೆ ಹೋದ್ರೆ ಆ ಕುರಿಯು ಇನ್ಯಾವತ್ತು ಬದುಕೋದಿಲ್ಲ. They can't care for themselves. ಅದು ತನ್ನಗೆ ತಾನೇ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. They die on their own. ಅದು ರಸ್ತೆಯಲ್ಲಿ ಸತ್ತು ಬೀಳುತ್ತದೆ. So when you're sick or weak, you need to push into the flock. ನೀವು ಬಲಹೀನರು, ನಿಮ್ಮ ಕೈಯಲ್ಲಿ ಏನು ಆಗುತ್ತಾ ಇಲ್ಲ ಅನ್ನುವಾಗ ನೀವು ಆ ಮಂದೆಯಲ್ಲಿ ಸೇರಿಕೊಳ್ಳಬೇಕು. You need your brothers and sisters to help you. ನಿಮ್ಮ ಸಹೋದರ ಸಹೋದರಿಗಳ ಮೂಲಕವಾಗಿ ನೀವು ಬಲವನ್ನು ಹೊಂದಿಕೊಳ್ಳಬೇಕು. So we can encourage one another. ನಾವು ಒಬ್ಬರನ್ನೊಬ್ಬರ ಪ್ರೋತ್ಸಾಹ ಪಡಿಸಿಕೊಳ್ಳಬೇಕು. Love one another. ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು. Forgive one another. ನಾವು ಒಬ್ಬರನ್ನೊಬ್ಬರನ್ನ ಕ್ಷಮಿಸಬೇಕು. Bear with one another. ನಾವು ಒಬ್ಬರ ಭಾರ ಒಬ್ಬರನ್ನ ಹೊತ್ತುಕೊಳ್ಳಬೇಕು. Speak kindly to one another. ನಾವು ದಯೆಯಿಂದ ಮಾತನಾಡಬೇಕು. Build one another up in love. ಒಬ್ಬರನ್ನೊಬ್ಬರು ನಾವು ಕಟ್ಟುವವರಾಗಿರಬೇಕು. The only way that can happen is if you're with another. ನಾವು ಈ ರೀತಿಯಲ್ಲಿ ಇರುವಾಗ ಈ ಕಾರ್ಯಗಳು ನಡೀತದೆ. We have to be in the flock. ನಾವು ಮಂದೆಯಲ್ಲಿ ಇರಬೇಕು. So the shepherd will put the sick one right in the middle. ಆ ಬಲಹೀನವಾದ ಕುರಿಯನ್ನ ತೆಗೆದುಕೊಂಡು ಕುರುಬನು ಆ ಮಧ್ಯದಲ್ಲಿ ಇಡ್ತಾನೆ. That's how he gets healing. ಆ ಸಮಯದಲ್ಲೇ ಅವು ಗುಣವಾಗುತ್ತವೆ. This is good. ಇದು ಒಳ್ಳೆ ವಿಷಯ. Amen. Amen. This is good. What keeps me from trusting him as my good shepherd? ಯಾವ ವಿಷಯ ನನ್ನನ್ನು ಆತನ ನಂಬುವಂತೆ ಮಾಡುತ್ತಾ ಇದೆ ಆತನ ಒಳ್ಳೆ ಕುರುಬನೆಂಬುದಾಗಿ? Here's what I learned. ಇದನ್ನ ನಾನು ಕಲ್ತ್ಕೊಂಡೆ. My condition as a sheep is completely dependent on the type of shepherd I have.
ನನ್ನ ಷರತ್ತುಗಳೆಲ್ಲ ನನ್ನ ಕುರುಬನು ನನ್ನ ಯಾವ ರೀತಿಯಲ್ಲಿ ನಡೆಸ್ತಾನೋ ಅದಕ್ಕೆ ಅನ್ವಯಿಸ್ತದೆ. There are good shepherds and there are bad shepherds. ಕೆಲವೊಂದು ಸಮಯದಲ್ಲಿ ಒಳ್ಳೆ ಕುರುಬನು ಇರ್ತಾನೆ, ಕೆಟ್ಟ ಕುರುಬನು ಇರ್ತಾನೆ. Jesus said that. ಯೇಸು ಸ್ವಾಮಿ ಅದನ್ನೇ ಹೇಳಿದ್ರು. There are hirelings. There are ones that are hired to take care of the sheep, but they don't care for the sheep. ಕೆಲವೊಂದು ಸಮಯದಲ್ಲಿ ಆ ಕುರಿಗಳಿಂದ ಸಂಪಾದನೆಯನ್ನು ಮಾಡ್ಕೊಳ್ತಾರೆ, ಆ ಕುರಿಗಳನ್ನ ನೋಡ್ಕೊಳ್ಳೋದಿಲ್ಲ. He said, I'm a good shepherd. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಒಳ್ಳೆ ಕುರುಬನು, I'll lay down my life for the sheep. ನಾನು ನನ್ನ ಕುರಿಗಳಿಗಾಗಿ ನನ್ನ ಪ್ರಾಣವನ್ನೇ ಕೊಡ್ತೀನಿ. There are other shepherds that are not ಇನ್ನೊಬ್ಬ good. ಕುರುಬನಿದ್ದಾನೆ, They won't lay down their life. ಅವನು ತನ್ನ ಪ್ರಾಣವನ್ನ ಕೊಡುತ್ತಾ ಇಲ್ಲ. How do I know I can trust him? ಯಾವ ರೀತಿಯಲ್ಲಿ ನನಗೆ ಗೊತ್ತಾಗ್ತದೆ ನಾನು ಅದನ್ನು ನಂಬಬೇಕೆಂಬುದಾಗಿ? You know, there's a scripture I read yesterday. ನಾನು ನೆನ್ನೆ ದಿನದಲ್ಲಿ ಓದಿದಂತ ಒಂದು ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. It says Jesus did not entrust himself to men because he knew what was in their hearts. Jesus didn't entrust himself to men because he knew what was in their hearts. ಯೇಸು ಸ್ವಾಮಿಗೆ ಅವರ ಹೃದಯದಲ್ಲಿ ಏನಿದೆ ಎಂಬುದಾಗಿ ಆತನಿಗೆ ಗೊತ್ತು, ಅದರಿಂದಾನೇ ಅವರನ್ನು ನಂಬಲಿಲ್ಲ. Okay. But the opposite is true for us. The opposite is true for us. ಅದು ಅದನ್ನು ವಿರೋಧವಾಗಿ ನೋಡುವಾಗ ಅದು ನಮಗೆ ಅದು ಸತ್ಯವಾಗಿರ್ತದೆ. We don't trust him because we don't know his heart well enough. ಯಾಕೆಂದ್ರೆ ನಾವು ಆತನ ನಂಬುತ್ತಾ ಇಲ್ಲ. ಕಾರಣ ಏನಂದ್ರೆ ಆತನ ಹೃದಯ ನಮಗೆ ಗೊತ್ತಾಗ್ತಾ ಇಲ್ಲ. If we understand his heart, we would trust him completely. ನಾವು ಆತನ ಹೃದಯವನ್ನ ತಿಳಿದುಕೊಳ್ಳುವುದಾದರೆ ಸಂಪೂರ್ಣವಾಗಿ ಆತನನ್ನು ನಂಬುತ್ತೇವೆ. We would give ourselves fully into his hands. ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಆತನ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. His hands are the hands that made the world. ಆತನ ಕೈಗಳೇ ಈ ಒಂದು ಸೃಷ್ಟಿಯನ್ನು ಉಂಟು ಮಾಡಿತು. His hands are the hands that touched children and healed them. ಈ ಆತನ ಕೈಗಳೇ ಜನಗಳನ್ನ ಮುಟ್ಟಿ ಗುಣಪಡಿಸಿತು. He touched lepers. ಆತನು ಕುಷ್ಠ ರೋಗಿಗಳನ್ನ ಮುಟ್ಟಿದನು. He touched the untouchables. ಆತನು ಮುಟ್ಟಬಾರದೆಂಬುದಾಗಿ ಹೇಳುವಂತವರನ್ನು ಸಹ ಮುಟ್ಟಿದನು. His hands are the hands who stretched out and died for us. ಆ ಕರಗಳೇ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತೆರೆದಾಗಿ ನಮಗೋಸ್ಕರ ಸತ್ತಂತ ಕರ. And the scripture says, my name is graven on his hand. ಆತನ ವಾಕ್ಯ ಹೀಗೆ ಹೇಳ್ತದೆ, ಆತನ ಅಂಗೈಯಲ್ಲಿ ನಿಮ್ಮ ಹೆಸರುಗಳು, ನಿಮ್ಮನ್ನು ಆತನು ಚಿತ್ರಿಸಿಕೊಂಡಿದ್ದಾನೆ. In those wounds are my name. ಆತನ ಗಾಯದಲ್ಲಿ ನಿಮ್ಮ ಹೆಸರುಗಳಿದೆ. I can trust those hands. ಆ ಕರಗಳನ್ನು ನಾನು ನಂಬಬಹುದು. Let me tell you a story. This story didn't happen on my journey, but it happened. But my friend was on the journey the year before, and it happened when he was walking. ಇದು ನನ್ನ ಜೀವಿತದಲ್ಲಿ ನಡೆದಂತ ಒಂದು ವಿಷಯ ಅಲ್ಲ, ನನ್ನ ಒಂದು ಸ್ನೇಹಿತನ ವಿಷಯದಲ್ಲಿ ನಡೆದಂತ ಒಂದು ವಿಷಯ. As the sheep were moving, there was one sheep that was over to the side. ಈ ಎಲ್ಲಾ ಕುರಿಗಳು ಅಲ್ಲಿ ನಡೀತಾ ಇರುವಾಗ ಒಂದು ಕುರಿ ಮಾತ್ರ ಅಲ್ಲಿ ಆ ಕಡೆ ಇರ್ತದೆ. He was sick or tired, he just couldn't go further. ಅದು ಬಹಳ ಬಲಹೀನತೆಯಾಗಿ ಅದ್ರ ಕೈಲಿ ಆಗುತ್ತಾ ಇಲ್ಲ, ಮುಂದೆ ಅದು ಹೋಗಕ್ಕೆ ಆಗುತ್ತಾ ಇಲ್ಲ ಅದ್ರ ಕೈಲಿ. So the shepherd went over to the sheep. ಆ ಒಂದು ಕುರುಬನು ಆ ಕುರಿ ಹತ್ರ ಹೋಗ್ತಾನೆ and began to pick the sheep up. ಆ ಒಂದು ಕುರಿಯನ್ನ ಈ ರೀತಿ ಕೈಯಲ್ಲಿ ತೆಗೆದುಕೊಳ್ತಾನೆ. And the sheep was squirming and moving. He did not want to be picked up. ಆ ಕುರಿಗೆ ನನ್ನ ಎತ್ಕೋಬೇಡ ಅನ್ನೋ ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡ್ತಾನೆ ಇರ್ತದೆ ಆ ಕುರಿ. It was anxious, it was sick. ಅದು ಗಾಬರಿ ಆಗಿದೆ ಮತ್ತು ಅದು ಬಲಹೀನತೆ ಆಗಿದೆ. Shepherd pulled the sheep close to him. ಆ ಒಂದು ಕುರಿಯನ್ನು ಆ ರೀತಿಯಲ್ಲಿ ತೆಗೆದುಕೊಂಡು ಅದನ್ನ ತನ್ನ ಹತ್ತಿರಕ್ಕೆ ಆತನ ಇಟ್ಕೊಳ್ತಾನೆ. Turned his head so he could look into his eyes. ಆ ಕುರಿಯ ಆ ಮುಖವನ್ನು ಆತನು ಈ ರೀತಿಯಲ್ಲಿ ತಿರುಗಿಸಿ ಆ ಕಣ್ಣುಗಳನ್ನು ಆತನು ದೃಷ್ಟಿಸಿ ನೋಡ್ತಾನೆ. Then he pulled that sheep close to his chest. ಆ ಕುರಿಯನ್ನು ತನ್ನ ಹತ್ತಿರಕ್ಕೆ ತನ್ನ ಎದೆಯ ಹತ್ತಿರಕ್ಕೆ ತಂತಾನೆ. So the sheep could feel his heartbeat. ಆ ಕುರಿಯು ಆ ಕುರುಬನ ಹೃದಯದ ಶಬ್ದವನ್ನ ಕೇಳಿಸಿಕೊಳ್ಳುತ್ತದೆ. And when the heart of the sheep felt the heart of the shepherd, ಆ ಕುರಿ ಮರಿಯು ಆ ಕುರುಬನ ಹೃದಯದ ಶಬ್ದವನ್ನ ಕೇಳಿಸಿಕೊಳ್ಳುತ್ತದೆ, ಅದನ್ನು ಅನುಭವಿಸುತ್ತದೆ. the sheep calmed down. ಆ ಸಮಯದಲ್ಲಿ ಆ ಕುರಿಯು ಸಮಾಧಾನವಾಗುತ್ತದೆ. And the shepherd could take care of it. ಆ ಕುರುಬನು ಈಗ ಅದನ್ನ ತೆಗೆದುಕೊಳ್ತಾ ಇದ್ದಾನೆ. You know, when we are sick or weak, ಕೆಲವೊಂದು ಸಮಯದಲ್ಲಿ ನಾವು ಬಲಹೀನರು ಅಸ್ವಸ್ಥರಾಗುವಾಗ our shepherd will pick us up. ನಮ್ಮ ಕುರುಬನು ನಮ್ಮನ್ನ ಆ ರೀತಿಯಲ್ಲಿ ತೆಗೆದುಕೊಳ್ತಾನೆ. Sometimes we're striving against it. ನಾವು ಕೆಲವೊಂದು ಸಮಯದಲ್ಲಿ ಆತನ ಕೈಯಲ್ಲಿ ಈ ರೀತಿಯಲ್ಲಿ ಒತ್ತಾಡುತ್ತೀವಿ. But he will turn our head
He will make eye contact. ಆತನು ನಮ್ಮ ಮುಖವನ್ನ ತನ್ನ ಕಡೆಗೆ ತಿರುಗಿಸಿ ನಮ್ಮ ಕಣ್ಣುಗಳನ್ನು ಆತನು ನೋಡುತ್ತಾನೆ. He sees you. ಆತನು ನಿಮ್ಮನ್ನು ನೋಡುತ್ತಾನೆ. He cares for you. ಆತನು ನಿಮ್ಮನ್ನು ನೋಡುತ್ತಾನೆ. He will pull you into his chest. ಆತನು ನಿಮ್ಮನ್ನ ತನ್ನ ಎದೆಯ ಹತ್ತಿರಕ್ಕೆ ಆತನು ಒರಗಿಸಿಕೊಳ್ಳುತ್ತಾನೆ. And if we can feel the heartbeat of our shepherd, ನಾವು ಆತನ ಹೃದಯದ ಶಬ್ದವನ್ನು ಅನುಭವಿಸಬಹುದು. we can rest. ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು. And that's what our good shepherd will do. ಅದೇ ನಮ್ಮ ಒಳ್ಳೆಯ ಕುರುಬನು ಮಾಡುವಂತ ವಿಷಯ. So Father, would you help us understand your heart? ತಂದೆಯೇ, ಇನ್ನು ನಿಮ್ಮ ಹೃದಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು. That you have a compassionate heart. ನಿನಗೆ ಕರುಣೆಯುಳ್ಳ ಹೃದಯ ಇದೆ. And you have watchful eyes. ನಿನಗೆ ನೋಡುವ ದೃಷ್ಟಿಗಳಿದೆ ಅಪ್ಪ. And you have skillful hands. ನಿನಗೆ ಒಳ್ಳೆಯ ಕರಗಳಿದೆ ಸ್ವಾಮಿ. We can trust you. ನಾವು ನಿಮ್ಮನ್ನು ನಂಬುತ್ತೇವೆ. Teach us to hear your voice. ನಿಮ್ಮ ಸ್ವರವನ್ನು ಕೇಳಲಿಕ್ಕೆ ನಮಗೆ ಕಲಿಸಿಕೊಡು ದೇವರೇ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.